ಮಗುವಿನ ನಾಮಕರಣ ಕಾರ್ಯಕ್ರಮಕ್ಕೋಸ್ಕರ ಸೇರಿ ಬಂದು ಆ ಮಗುವಿಗಾಗಿ ಸೇವಕರ ಕುಟುಂಬಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ಸೇರಿ ಬಂದಿದ್ದೇವೆ. ಪ್ರಾರ್ಥನೆಯೊಂದಿಗೆ ಈ ಸುಂದರವಾದ ಕಾರ್ಯಕ್ರಮವನ್ನು ಆರಂಭಿಸೋಣ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಸ್ವಾಮಿ. ಈ ಅಮೂಲ್ಯವಾದ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಹೌದು ದೇವರಾತ್ಮನೇ, ನಿನ್ನ ಸೇವಕನಿಗೆ ಕೊಟ್ಟಂಥ ಮಗುವಿನ ಹೆಸರಿನ ನಾಮಕರಣವನ್ನು ಮಾಡೋದಕ್ಕೋಸ್ಕರ ಸೇವಕರುಗಳು ನಿನ್ನ ಭಕ್ತರೆಲ್ಲರೂ ಸೇರಿ ಬಂದಿದ್ದಾರೆ ಸ್ವಾಮಿ. ಈ ಸುಂದರವಾದ ಕಾರ್ಯಕ್ರಮವನ್ನು ನಿನ್ನ ಕೈಗೆ ಅರ್ಪಿಸುತ್ತಾ ಇದ್ದೇವೆ. ಆದಿಯಿಂದ ಆರಂಭದಿಂದ ಕೊನೆಯವರೆಗೂ ನೀನು ನಾಯಕನಾಗಿದ್ದು ನಡೆಸು. ಈ ಕಾರ್ಯಕ್ರಮದ ಪ್ರತಿಯೊಂದು ಭಾಗದಲ್ಲೂ ನಿನ್ನ ಬಲವಾದ ಪ್ರಸನ್ನತೆ ಚಲಿಸಲಿ ಸ್ವಾಮಿ. ಈ ಕಾರ್ಯಕ್ರಮವನ್ನು ನೀನೇ ಕೊಡಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಈ ವೇಳೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾವು ದೇವರನ್ನ ಆರಾಧಿಸುತ್ತಾ ಈ ಕಾರ್ಯಕ್ರಮವನ್ನು ಎದುರುಗೊಳ್ಳೋಣ. ನಮ್ಮ ಸಭೆಯ ಆರಾಧನಾ ತಂಡದ ಸದಸ್ಯರು ನಮ್ಮನ್ನ ಆರಾಧನೆಯಲ್ಲಿ ನಡೆಸಲಿದ್ದಾರೆ. ಸೇರಿ ಬಂದೇವೆ ಪ್ರಿಯರು. ಈ ಸಮಯದಲ್ಲಿ ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ಆತನಿಗೆ ಗೌರವವನ್ನು ಸಲ್ಲಿಸುತ್ತಾ ಎದ್ದು ನಿಂತುಕೊಂಡು ಆತನಿಗೆ ಆರಾಧಿಸಲು ಮುಂದಾಗೋಣ ಪ್ರಿಯರೇ. ಹಾಲೆಲೂಯಾ. ಈ ಸಮಯದಲ್ಲಿ ಹೌದು, ನಾವು ಪರಿಪೂರ್ಣ ಹೃದಯದಿಂದ ಆತನನ್ನು ಆರಾಧಿಸಬೇಕೆಂಬುದಾಗಿ ವಾಕ್ಯ ಹೇಳುತ್ತದೆ ಪ್ರಿಯರೇ. ಸರ್ವಶಕ್ತನಾದ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ. ಸರ್ವ ಸೃಷ್ಟಿಗೆ ಒಡೆಯನಾದ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ. ನಮ್ಮೆಲ್ಲ ಆಲೋಚನೆಗಳನ್ನು ಬದಿಗಿಟ್ಟು ಕೇವಲ ಆತನನ್ನು ನಮ್ಮ ಆತ್ಮಿಕ ಕಣ್ಣುಗಳನ್ನು ದೃಷ್ಟಿಸುತ್ತಾ ಆತನನ್ನು ಆರಾಧಿಸುವ ನಮ್ಮ ಆರಾಧನೆಯ ಧೂಪವು ಆತನಿಗೆ ಮುಟ್ಟಬೇಕು ಪ್ರಿಯರೇ. ಆತನು ನಮ್ಮ ಮೇಲೆ ಪ್ರಸನ್ನನಾಗಬೇಕು. ಆತ ನಮ್ಮ ಜೀವಿತದಲ್ಲಿ ಮಾಡಿದೆಲ್ಲ ಉಪಕಾರಗಳನ್ನು ನೆನೆದು ಆತನಿಗೆ ಆರಾಧನೆ ಸಲ್ಲಿಸುವ. ಮೊದಲನಾಗಿ ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗಯ, ನನ್ನ ಕರಗಳನ್ನೆತ್ತಿ ನಿನ್ನನ್ನು ಆರಾಧಿಸುವ ಎಂಬ ಹಾಡನ್ನು ಹಾಡುತ್ತಾ ಆತನಿಗೆ ಘನವನ್ನು ಸಲ್ಲಿಸುವ ಪ್ರಿಯರೇ. ನಾವೆಲ್ಲರೂ ನಮ್ಮ ಹೃದಯ ಅಂತರಾಳದಿಂದ ಆತನ ಆರಾಧಿಸುವ. ಆತನೊಬ್ಬನೇ ಮಹಿಮೆಗೆ ಯೋಗ್ಯನಾದಂಥ ದೇವರು. ಹಾಲೆಲೂಯಾ. ವಿ ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ತಂದೆ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗಯ್ಯ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗಯ್ಯ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ನೀವುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗಯ್ಯ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿನಗಯ್ಯ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ನೀವುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. You deserve the glory and the honor. Lord, we lift our hands in worship as we lift your holy name. You deserve the glory and the honor. Lord, we lift our hands in worship as we lift your holy name. For you are great, you do miracles so great. There is no one else like you. There is no one else like you. For you are great,
ಎಲ್ಲರೂ ಕಾರ್ಯಗಳನ್ನಿತ್ತು ಆತನ ದೃಷ್ಟಿಸಿದ ಆತನ ಆರಾಧಿಸುವ ಆತನ ಆರಾಧನೆಗೆ ಯೋಗ್ಯನು, ಆತನ ಆರಾಧನೆಗೆ ಅರಸನಾದಂತ ದೇವರು. ನಮ್ಮ ನಾವೇ ಸಮರ್ಪಿಸಿಕೊಂಡು ಆತನ ಆರಾಧಿಸುವ. ತಂದೆ ನಿನಗೆ ಸ್ತೋತ್ರ, ತಂದೆ ನಿನಗೆ ಆರಾಧನೆ, ನಮ್ಮ ನಡೆಸಿದ ಆತ ನಿಮಗೆ ಆರಾಧನೆ. ಹಾಲೆಲೂಯಾ. ನಮ್ಮ ಮೇಲಿಟ್ಟಿರೋ ಮಹಾಪ್ರೀತಿಗೋಸ್ಕರ ಸ್ತೋತ್ರ. ಹಾಲೆಲೂಯಾ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಯೇಸುವೇ ಸ್ತೋತ್ರ. Hallelujah. Thank you Jesus. Hallelujah. ಜನರನ್ನು ಸ್ಪರ್ಶಿಸುತ್ತ. Hallelujah. ಎಲ್ಲರೂ ಉಲ್ಲಾಸದಿಂದ ಆರಾಧಿಸುವ. ಮನುಷ್ಯನ ಬೇಡಿಸಲು ಪರಲೋಕ ತೆರೆಯ ಭೂಲೋಕ ಬಂದಾಯಿಸಯ್ಯ. ಪಾಪವ ನೀಗಿಸಲು ಶಾಪವ ನೀಗಿಸಲು ಭೂಲೋಕ ಬಂದಾಯಿಸಯ್ಯ. ಮನುಷ್ಯನ ಬೇಡಿಸಲು ಪರಲೋಕ ತೆರೆಯ ಭೂಲೋಕ ಬಂದಾಯಿಸಯ್ಯ. ಕಣ್ಣೀರ ಒರೆಸುವನು, ಸಂತೋಷ ನೀಡುವನು, ಕಣ್ಣೀರ ಒರೆಸುವನು, ಸಂತೋಷ ನೀಡುವನು. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. ಬಂಗಾರ ಕೇಳಲಿಲ್ಲ, ಬೆಳ್ಳಿಯ ಕೇಳಲಿಲ್ಲ, ಹೃದಯವ ಕೇಳಿದಾನೆಯ. ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದಾನೆಯ. ಬಂಗಾರ ಕೇಳಲಿಲ್ಲ, ಬೆಳ್ಳಿಯ ಕೇಳಲಿಲ್ಲ, ಹೃದಯವ ಕೇಳಿದಾನೆಯ. ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದಾನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. ತಾಯಿ ನನ್ನ ಮರೆತಾರು, ತಂದೆ ನನ್ನ ಮರೆತಾರು, ಯೇಸು ನನ್ನ ಮರೆಯಲಾರ. ಬಂಧು ಬಳಗ ಸ್ನೇಹಿತರು ಎಲ್ಲಾರು ಮರೆತಾರು, ಯೇಸು ನನ್ನ ಮರೆಯಲಾರ. ತಾಯಿ ನನ್ನ ಮರೆತಾರು, ತಂದೆ ನನ್ನ ಮರೆತಾರು, ಯೇಸು ನನ್ನ ಮರೆಯಲಾರ. ಬಂಧು ಬಳಗ ಸ್ನೇಹಿತರು ಎಲ್ಲಾರು ಮರೆತಾರು, ಯೇಸು ನನ್ನ ಮರೆಯಲಾರ. ಕೈ ಹಿಡಿದು ನಡೆಸುವನು, ಬಂಡೆ ಮೇಲೆ ನಿಲ್ಲಿಸುವನು. ಕೈ ಹಿಡಿದು ನಡೆಸುವನು, ಬಂಡೆ ಮೇಲೆ ನಿಲ್ಲಿಸುವನು. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. ಪಾಪವ ನೀಗಿಸಲು, ಪಾಪವ ನೀಗಿಸಲು, ಶಾಪವ ನೀಗಿಸಲು ಭೂಲೋಕ ಬಂದಾಯಿಸಯ್ಯ. ಮನುಷ್ಯ
ಮನುಷ್ಯನ ಬಿಡಿಸಲು ಪರಲೋಕ ತೆರೆದ ಭೂಲೋಕ ಬಂದ యేసయ్య. ಪಾಪವ ನೀಗಿಸಲು ಶಾಪವ ನೀಗಿಸಲು ಭೂಲೋಕ ಬಂದ యేసయ్య. ಮನುಷ್ಯನ ಬಿಡಿಸಲು ಪರಲೋಕ ತೆರೆದ ಭೂಲೋಕ ಬಂದ యేసయ్య. ಕಣ್ಣೀರ ಒರೆಸುವನು, ಸಂತೋಷ ನೀಡುವನು. ಕಣ್ಣೀರ ಒರೆಸುವನು, ಸಂತೋಷ ನೀಡುವನು. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. ಹಾಲೆಲೂಯ. ಹೌದು, ಆತನು ಬಂಗಾರ ಕೇಳಲಿಲ್ಲ, ಬೆಳ್ಳಿಯನ್ನು ಕೇಳಿಲ್ಲ ಪ್ರಿಯರೇ. ಹಾಲೆಲೂಯ. ಆತ ನಮ್ಮ ಹೃದಯವನ್ನು ಮಾತ್ರ ಕೇಳುವಾತನಾಗಿದ್ದಾನೆ. ಆತ ನಮಗೆ ಬಯಸಿರುವಂತೆ. ಹಾಲೆಲೂಯ. ಇದನ್ನ ಆತನು ನಮ್ಮ ಹೃದಯದಲ್ಲಿ ಬರಲಿದ್ದಾನೆ. ಹಾಲೆಲೂಯ. ಕೇಳಿದಾನಯ್ಯ, ಬಂಗಾರ ಕೇಳಲಿಲ್ಲ, ಬೆಳ್ಳಿಯ ಕೇಳಲಿಲ್ಲ, ಹೃದಯವ ಕೇಳಿದಾನಯ್ಯ. ಆಸ್ತಿಯ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಹೃದಯವ ಕೇಳಿದಾನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. Hallelujah. Jesus, hallelujah. यीशु तेरा नाम सबसे ऊंचा है. यीशु तेरा नाम सबसे ऊंचा है. ಎಲ್ಲರೂ ಕರಗಳನ್ನು ತಟ್ಟುತ್ತಾ ಆತನಿಗೆ ಆರಾಧನೆ ಸಲ್ಲಿಸುವ ಪ್ರಿಯರೇ. ಆತ್ಮದಿಂದ ಆತನ ಆರಾಧಿಸುವ, ಸತ್ಯದಿಂದ ಆತನ ಆರಾಧಿಸುವ ಪ್ರಿಯರೇ. ಹಾಲೆಲೂಯ. Jesus. जिस नाम में है मुक्ति, जिस नाम में है शांति, जिस नाम में है शांति, देता वो नाम चंगा है. जिस नाम में है मुक्ति, जिस नाम में है शांति, जिस नाम में है शांति, देता वो नाम चंगा है. जिस नाम में है जिंदगी, यीशु है वो नाम. जिस नाम में है बंदगी, यीशु है वो नाम. यीशु तेरा नाम सबसे ऊंचा है. यीशु तेरा नाम सबसे ऊंचा है. यीशु तेरा नाम, यीशु तेरा नाम सबसे ऊंचा है. यीशु तेरा नाम सबसे ऊंचा है. बीमार से, गरीबी से, शाप से है छुड़ाता वो नाम है जो अंधों को रोशनी है देता. बीमारी से, गरीबी से, शाप से है छुड़ाता वो नाम है जो अंधों को रोशनी है देता. जिस नाम में है जिंदगी, यीशु है वो नाम. जिस नाम में है बंदगी, यीशु है वो नाम. यीशु
ಯೇಸುವೆ, ನಿನ್ನ ನಾಮ ಎಲ್ಲಕ್ಕಿಂತ ಉನ್ನತವಾದ ನಾಮವಾಗಿದೆ. ನಿನ್ನ ನಾಮದಲ್ಲಿ ಬಿಡುಗಡೆ ಇದೆ ಕರ್ತನೆ. ಹಾಲೆಲೂಯ. ನಿನ್ನ ನಾಮದಲ್ಲಿ ಸ್ವಸ್ಥತೆ ಇದೆ. ಹಾಲೆಲೂಯ. ಓ ಯೇಸುವೆ, ನಿಮಗೆ ಸ್ತೋತ್ರ. ಹಾಲೆಲೂಯ. ಯೇಸುವೆ, ನಮ್ಮ ನರಕದ ಹಾದಿಯಲ್ಲಿದ್ದ ನಮ್ಮನ್ನು ಕರ್ತನೆ ನಮ್ಮನ್ನು ಸ್ವೀಕರಿಸಿ ಈ ದಿನ ನಮ್ಮನ್ನು ಸ್ವರ್ಗದ ದಾರಿಯಲ್ಲಿ ನಡೆಸುತ್ತಿರುವ ಆತ ನಿಮಗೆ ಸ್ತೋತ್ರ. ಹಾಲೆಲೂಯ. ಬೇಡುವಾಗ ದಯಪಾಲಿಸುವ ಆತ ನಿಮಗೆ ಸ್ತೋತ್ರ. ಹಾಲೆಲೂಯ. ಯೇಸುವೆ, ನಿಮಗೆ ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಆತ್ಮನೇ ಆರಾಧಿಸುವೆ, ಪುತ್ರನೇ ಯೇಸುವೆ, ಶುದ್ಧ ಆತ್ಮನೇ ಆರಾಧಿಸುವೆ. ಪರಿಶುದ್ಧ ನೀ ಪರಿಶುದ್ಧ, ಪರಿಶುದ್ಧ ನೀ ಪರಿಶುದ್ಧ, ಪರಿಶುದ್ಧ ನೀ ಪರಿಶುದ್ಧ, ಪರಿಶುದ್ಧ ನೀ ಪರಿಶುದ್ಧ. ಹಲ್ಲೆಲೂಯಾ. ಯೇಸುವೆ, ನೀನು ಮಾಡಿದ ಉಪಕಾರ ಹೇರಳ ಹೇರಳವಾಗಿದೆ ಯೇಸುವೆ, ವರ್ಣಿಸಲು ಅಸಾಧ್ಯವಾಗಿದೆ. ಹಲ್ಲೆಲೂಯಾ. ಎಲ್ಲ ಬಲಹೀನ ಸಮಯದಲ್ಲಿ ನಮ್ಮನ್ನೆದ್ದು ನಿಲ್ಲಿಸಿದ ಆತ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಹೌದು, ನಮ್ಮನ್ನು ಮರಣದಿಂದ ತಪ್ಪಿಸಿ ಕಾಯ್ದು ಕಾಪಾಡಿದ ಆತನೇ. ಹೌದು, ನಾವು ನಿನಗೆ ನಡೆದುಕೊಳ್ಳಬೇಕೆಂದು ನಮ್ಮ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಾಪಾಡಿದ್ದಿ. ಹಾಲೆಲೂಯಾ. ಯೇಸುವೆ, ವರ್ಣಿಸಲು ಅಸಾಧ್ಯವಾದಂತ ರೀತಿಯಲ್ಲಿ ನಮ್ಮ ನಡೆಸಿದ್ದಿ. ನಾವು ಯಾವ ರೀತಿ ಆರಾಧಿಸುತ್ತಿದ್ದೇವೆ ಎಂಬುದನ್ನು ಬಲ್ಲಂತ ದೇವರು ನಮ್ಮನ್ನು ಬಲದಿಂದ ತುಂಬಿಸು ಕರ್ತನೆ. ಹಾಲೆಲೂಯಾ. ಯೇಸುವೆ, ಮಾಡಿದ ಉಪಕಾರ ಹೇರಾಳ ಹೇರಾಳ, ಯೇಸುವೆ ಎಂದು ಸ್ತುತಿಸುವೆ. ನೀನು ಮಾಡಿದ ಉಪಕಾರ ಹೇರಾಳ ಹೇರಾಳ, ಯೇಸುವೆ ಎಂದು ಸ್ತುತಿಸುವೆ. ವಂದನೆ ನಿನಗೆ, ವಂದನೆ ನಿನಗೆ, ವಂದನೆ ವಂದನೆ ನಿನಗೆ, ವಂದನೆ ವಂದನೆ ನಿನಗೆ, ವಂದನೆ. ದೊಡ್ಡ ಕಾರ್ಯವ ನನ್ನ ಬಾಳಲಿ ಮಾಡಿದೆ ಯೇಸುವೆ, ನೀ ದೊಡ್ಡವನು. ದೊಡ್ಡ ಕಾರ್ಯವ ನನ್ನ ಬಾಳಲಿ ಮಾಡಿದೆ ಯೇಸುವೆ, ನೀ ದೊಡ್ಡವನು. ಸ್ತುತಿಸುವೆ ನಿನ್ನ, ಸ್ತುತಿಸುವೆ ಸ್ತುತಿಸುವೆ ನಿನ್ನ, ಸ್ತುತಿಸುವೆ ಸ್ತುತಿಸುವೆ ನಿನ್ನ, ಸ್ತುತಿಸುವೆ ಸ್ತುತಿಸುವೆ ನಿನ್ನ, ಸ್ತುತಿಸುವೆ. ನಿನ್ನಿಂದ ಆಗದು ಯಾವುದು ಇಲ್ಲವೇ, ನಿನ್ನಿಂದ ಎಲ್ಲ ಸಾಧ್ಯವೇ. ನಿನ್ನಿಂದ ಆಗದು ಯಾವುದು ಇಲ್ಲವೇ, ನಿನ್ನಿಂದ ಎಲ್ಲ ಸಾಧ್ಯವೇ. ಸಾಧ್ಯವು ಎಲ್ಲ ಸಾಧ್ಯವು, ಸಾಧ್ಯವು ಎಲ್ಲ ಸಾಧ್ಯವು, ಸಾಧ್ಯವು
ವಲ್ಲಭ ವಲ್ಲಭ ನೀ ವಲ್ಲಭ ವಲ್ಲಭ ನೀ ವಲ್ಲಭ ನಿನಗೆ ವಂದನೆ ವಂದನೆ ನಿನಗೆ ವಂದನೆ ವಂದನೆ ನಿನಗೆ ವಂದನೆ ವಂದನೆ ನಿನಗೆ ವಂದನೆ. ಪಾಸ್ಟರ್ ದೇವರಾಜ್ ಹಾಗೂ ಸವಿತಾರವರ ದಂಪತಿಗೆ ದೇವರು ಕೊಟ್ಟಂತಹ ಸುಂದರವಾದ ಮಗುವಿನ ನಾಮಕರಣಕ್ಕೋಸ್ಕರ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಈ ವೇಳೆಯಲ್ಲಿ ಇಷ್ಟು ಹೊತ್ತುಗಳ ಕಾಲ ನಾವು ದೇವರನ್ನ ಆರಾಧಿಸಿ ದೇವರ ನಾಮವನ್ನು ಮಹಿಮೆ ಪಡಿಸಿದ್ದೇವೆ. ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿಥಿಗಳನ್ನು ಸೇವಕರಾದ ದೇವರಾಜರು ಹಾಗೂ ಸಭೆಯ ಪರವಾಗಿ ವೇಳೆಯಲ್ಲಿ ನಾವು ಸ್ವಾಗತಿಸಲಿದ್ದೇವೆ. ವಿಶೇಷವಾಗಿ ದೂರದ ಊರಿನಿಂದ ಸಿಂಧನೂರಿನಿಂದ ಬಂದಂಥ ಸಭಿಕರು ಹಾಗೂ ಸೇವಕರಾದ ಪಾಸ್ಟರ್ ಯೇಸುರಾಜ್ರವರು ಬಂದಿದ್ದೀರಾ, ಹಾಗೂ ಪಾಸ್ಟರ್ ದೇವರಾಜ್ರವರ ಸಿಂಧನೂರು ಸಭೆಯ ಅನೇಕ ದೇವ ಭಕ್ತರು ಸೇರಿ ಬಂದಿದ್ದೀರಾ. ನಿಮ್ಮನ್ನು ಹೃದಯಪೂರ್ವಕವಾಗಿ ಸಭೆಯ ಪರವಾಗಿ ಸೇವಕರ ಪರವಾಗಿ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಹಾಗೆಯೇ ವೇಳೆಯಲ್ಲಿ ಸೇವಕಿಯಾದ ಸವಿತರವರ ಸಭೆಯಾದ DGM ಬೇತೆಲ್ ಸಭೆಯ ಸಭಾಪಾಲಕಿ ಹಾಗೂ ದೇವರ ಸೇವಕರಿದ್ದಾರೆ, ಹಾಗೂ ಅನೇಕ ಸಭಿಕರು ನೀವಿದ್ದೀರಾ. ನಿಮ್ಮನ್ನು ಸಹ ಸೇವಕರಾದ ದೇವರಾಜ್ ಹಾಗೂ ಬೇತೆಲ್ ಸಭೆಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ದೇವರಾಜ್ರವರ ಬಂಧು ಮಿತ್ರರು ಕುಟುಂಬಸ್ಥರು ಬಂದಿದ್ದೀರಾ. ನಿಮ್ಮನ್ನು ಸಹ ಸಭೆಯ ಪರವಾಗಿ ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. ಹಾಗೆ ಸೇವಕರಾದ ದೇವರಾಜ್ರವರ ಆಮಂತ್ರಣವನ್ನು ಸ್ವೀಕರಿಸಿ ಬಂದಂಥ ಅವರ ಸ್ನೇಹಿತರು ಮಿತ್ರರು ಸಭಿಕರು ಎಲ್ಲರನ್ನು ಸಹ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಈ ವೇಳೆಯಲ್ಲಿ ಸಿಂಧನೂರಿನಿಂದ ಬಂದಂಥ ದೇವರ ಸೇವಕರಾದ ಪಾಸ್ಟರ್ ಯೇಸುರಾಜ್ರವರು 10 ನಿಮಿಷಗಳ ಕಾಲ ದೇವರ ವಾಕ್ಯದಿಂದ ನಮ್ಮನ್ನು ಉತ್ತೇಜಿಸಿ ನಮ್ಮನ್ನು ಮುನ್ನಡೆಸಲಿ. ಹಲ್ಲೆಲೂಯಾ. ಸಂತೋಷವಾಗಿ ಹೇಳ ಹಲ್ಲೆಲೂಯಾ. ಇದು ಸಂತೋಷವಾದ ದಿನ, ಇದು ಕರ್ತನಿಂದ ನೇಮಿಸಲ್ಪಟ್ಟ ದಿನವಾಗಿದೆ. ನನಗೆ ಕೊಡಲ್ಪಟ್ಟಂಥ 10 ನಿಮಿಷಗಳ ಕಾಲದಲ್ಲಿ ಕರ್ತನ ಮಾತುಗಳನ್ನು ಹೇಳಿ ಕರ್ತನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸುವುದಕ್ಕಾಗಿ ನಾನು ಪ್ರಯತ್ನಿಸುತ್ತೇನೆ. ಕೀರ್ತನೆ ಗ್ರಂಥ 91ನೇ ಅಧ್ಯಾಯ ಅದರ 14ನೇ ವಚನದಿಂದ 16 ವಚನಗಳವರೆಗೆ ಯಾರಾದರೂ ಗಟ್ಟಿಯಾಗಿ ಓದಬೇಕಾಗಿ ಕೇಳುತ್ತೇನೆ. ಕೀರ್ತನೆ ಗ್ರಂಥ 91ನೇ ಅಧ್ಯಾಯ 14ನೇ ವಚನದಿಂದ 16 ವಚನಗಳು. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಕರ್ತನು ಕೊಟ್ಟಂಥ ಈ ಕೃಪೆಗಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಹಾಗೂ ನನ್ನನ್ನು ಕರೆದಿರುವಂಥ ಪಾಸ್ಟರ್ ನನ್ನ ಸ್ನೇಹಿತರು ಪಾಸ್ಟರ್ ದೇವರಾಜ್ ಹಾಗೂ ಅವರ ಕುಟುಂಬಕ್ಕೂ ವಂದನೆಗಳು. ಮತ್ತು ಈ ಸದಾವಕಾಶವನ್ನು ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ಹಂಚುವುದಕ್ಕೆ ಸಭೆಯ ಸೇವಕರು ಸಭೆಯ ಹಿರಿಯರು ದೇವರ ಮಕ್ಕಳು ಕೊಟ್ಟಂಥ ಅವಕಾಶಕ್ಕಾಗಿ ನಾನು ಸಭೆಗೆ ವಂದನೆ ಸಲ್ಲಿಸ್ತೇನೆ. ದೇವರಿಗೆ ಮಹಿಮುಂಟಾಗಲಿ. ನಾವು ಓದಿರುವಂಥ ವಾಕ್ಯದಲ್ಲಿ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತದ್ದರಿಂದ ಅವನನ್ನು ಉದ್ಧರಿಸುವೆನು. ಕರ್ತನ ಯೇಸುವನ್ನು ಅರಿತುಕೊಂಡವರ ಜೀವಿತದಲ್ಲಿ ಮೇಲಾದ ಆಶೀರ್ವಾದಗಳನ್ನು ಕರ್ತನು ಇಟ್ಟಿದ್ದಾನೆ. ಯೇಸುವನ್ನು ನಂಬಿದಂಥ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಕರ್ತನು ಉನ್ನತವಾದ ಸಂಗತಿಗಳನ್ನು ಮಾಡಲಿಕ್ಕೆ ಆತನು ಯಾವಾಗಲೂ ಆಶೆಯುಳ್ಳವರಾಗಿದ್ದಾರೆ. ಆದ್ದರಿಂದ ಯೇಸುವನ್ನು ನಂಬಿದವರು ಯಾವತ್ತೂ ಕೂಡ ಅವರು ಆಶಾಭಂಗ ಪಡುವುದಿಲ್ಲ, ನಿರಾಶೆಗೊಳ್ಳುವುದಿಲ್ಲ. ನನ್ನ ಜೀವಿತದಲ್ಲಿ ನಾನು ಮತ್ತು ಪಾಸ್ಟರ್ ದೇವರಾಜ್ ನಾವಿಬ್ಬರು ಒಟ್ಟಾಗಿ ಒಂದೇ ವರ್ಷದಲ್ಲಿ ನಾವು ಸಿಂಧನೂರಿಗೆ ಸೇವೆಗೆ ಬಂದವರಾಗಿದ್ದೆವು. ಅವರ ಪರಿಚಯ ನನಗೆ 2007ರಲ್ಲಿ ಆಯಿತು. ಅವರು ಸೇವೆ ಮಾಡ್ತಾಯಿದ್ರು ಮತ್ತು ನಾನು ಕೂಡ ಸೇವೆ ಮಾಡ್ತೇನೆ. ಅದುವರೆಗೂ ಸಿಂಧನೂರು ಪಟ್ಟಣದಲ್ಲಿ ಕನ್ನಡ ಸೇವೆಗಳು ನಾನು ಬಹಳ ವಿರಳವಾಗಿ ಕಾಣ್ತಾ ಇದ್ದೆ. ಹೆಚ್ಚು ಕಡಿಮೆ 1-2 ಸಭೆ ಬಿಟ್ಟರೆ
ಕನ್ನಡ ಸೇವೆಗಳು ಸಿಂಧನೂರು ಪಟ್ಟಣದಲ್ಲಿ ಇರಲಿಲ್ಲ. ಆದರೆ ಪಾಸ್ಟರ್ ದೇವರಾಜ್ ಮತ್ತು ನಾನು ಬಂದ ಮೇಲೆ ಸಿಂಧನೂರಲ್ಲಿ ಕನ್ನಡ ಸಭೆಗಳನ್ನು ನಾವು ಪ್ರಾರಂಭಿಸಿದ್ದೇವೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ, ಕರ್ತನಲ್ಲಿ ದೇವರಲ್ಲಿ ಯಾರು ಆಸಕ್ತರಾಗಿರ್ತಾರೋ, ದೇವರಲ್ಲಿ ಯಾರು ಬಹಳ ಇಚ್ಛೆಯುಳ್ಳವರಾಗಿರ್ತಾರೋ, ಅವರು ಪ್ರಾರ್ಥನೆ ವಿಷಯದಲ್ಲಿ ಆಸಕ್ತಿ ಇರಬಹುದು, ವಾಕ್ಯದ ವಿಷಯದಲ್ಲಿ ಆಸಕ್ತಿ ಇರಬಹುದು, ದೇವರ ಕಾರ್ಯಗಳ ವಿಷಯದಲ್ಲಿ ಆಸಕ್ತಿ ಆಗಿರಬಹುದು, ಸಭೆಯ ಕಾರ್ಯಗಳ ವಿಷಯದಲ್ಲಿ ಆಸಕ್ತಿ ಆಗಿರಬಹುದು, ಅಥವಾ ಸೇವೆ ಕಾರ್ಯಗಳ ವಿಷಯದಲ್ಲಿ ಆಸಕ್ತಿ ಆಗಿರಬಹುದು. ಅಂಥವರನ್ನ ಕರ್ತನು ಖಂಡಿತವಾಗಿ ಆತನು ಉನ್ನತಕ್ಕೆ, ಉದ್ಧಾರವಾಗಿ ಆತನು ಆಶೀರ್ವದಿಸಿ ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ನಾವು ಸೇವೆಗೆ ಬಂದ ಮೇಲೆ ನಾನು ಪಾಸ್ಟರ್ ದೇವರಾಜ್ ಅವರ ಹತ್ರ ಬಹಳ ಒಂದು 25% ಹತ್ತಿರವಾಗಿದ್ದು ನಾನು ಅವರನ್ನು ಅನುಭವಿಸಿದ್ದೇನೆ, ನೋಡಿದ್ದೇನೆ. ಅವರು ಕರ್ತನಲ್ಲಿ ಪಟ್ಟಂಥ ಪ್ರಯಾಸಗಳು, ನನಗಿಂತಲೂ ಹೆಚ್ಚಾದ ಪ್ರಯಾಸಗಳು, ಕರ್ತನ ಸೇವೆಯಲ್ಲಿ ಸುಮಾರು ಎಲ್ಲ ಹಳ್ಳಿಗಳನ್ನು ಕೂಡ ಒಬ್ಬರಾಗಿ ಸುವಾರ್ತೆ ಪತ್ರಿಕೆಗಳ ಮೂಲಕವಾಗಿ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಸುವಾರ್ತೆಯನ್ನು ಸಾರುವಂಥ ವಿಷಯ ನನಗೆ ಗೊತ್ತುಂಟು. ಮತ್ತು ನನ್ನ ಜೊತೆ ಕೂಡ ಅನೇಕ ಸಮಯಗಳಲ್ಲಿ ಸೇವೆಗೆ ಅನ್ನುವಾಗ, ಸುವಾರ್ತೆ ಸಾರುವುದಕ್ಕೆ ಅನ್ನುವಾಗ, ರಾತ್ರಿ ಪ್ರಾರ್ಥನೆಗಳಿಗೆ ಅನ್ನುವಾಗ, ಬೇರೆ ಯಾವುದೇ ದೇವರ ಕಾರ್ಯಗಳಿಗೆ ಕಾಲ್ ಮಾಡಿದ ತಕ್ಷಣ, ಅದು ಮಧ್ಯರಾತ್ರಿ ಆಗಿರಲಿ ಹಗಲಾಗಿರಲಿ, ಆಸಕ್ತಿಯಿಂದ ಅವರು ಸೇವೆಯಲ್ಲಿ ಪಾಲ್ಗೊಳ್ಳುವಂಥವರಾಗಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಕರ್ತನು ಅವರನ್ನು ಆ ಒಂದು ಪಟ್ಟಣದಲ್ಲಿ ಆಶೀರ್ವದಿಸಿ ಉನ್ನತಕ್ಕೆ ನಡೆಸಿದ್ದಾರೆ. ಹಲ್ಲೆಲೂಯಾ. ಕರ್ತನ ವಾಕ್ಯ ಅದು 100ಕ್ಕೆ 100ರಷ್ಟು ಅದು ಸತ್ಯವೆಂಬುದಕ್ಕೆ ಸಾಕ್ಷಿಯಾಗಿ ಸೇವಕರನ್ನೇ ನಮ್ಮ ಕಣ್ಣ ಮುಂದೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇದನ್ನು ನಾನು ಯಾವುದು ಅವರನ್ನು ಬೂಸ್ಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ, ನಾನು ಸತ್ಯವಾಗಿಯೂ ಅವರ ಜೊತೆ ಇದ್ದು ಅನುಭವಿಸಿರುವಂಥ ಸಂಗತಿ ಆಗಿದೆ. ಅವರು ಆಸಕ್ತಿ ಇರುವುದರಿಂದ ಕರ್ತನವರನ್ನು ಹೇರಳವಾಗಿ ಆಶೀರ್ವದಿಸಿದ್ದಾರೆ. ಒಂದೇ ವರ್ಷದಲ್ಲಿ ಒಂದು ಚರ್ಚನ್ನು ಕಟ್ಟಿದ ತಕ್ಷಣ ಅದನ್ನು ಡಾಮಲಿಷ್ ಮಾಡಿದರು ಕೆಲವು ಕಾರಣಗಳ ಮೂಲಕವಾಗಿ. ಮತ್ತೆ ಕರ್ತನು ಅವ್ರಿಗೆ ಇನ್ನೊಂದು ಸಭೆಯನ್ನು ಕಟ್ಟುವುದಕ್ಕೆ ದೇವರು ಸಹಾಯ ಮಾಡಿದನು. ನಾನು ಅದನ್ನೆಲ್ಲ ಅವ್ರ ಹತ್ರ ಇದ್ದು ಕೇಳುವಾಗ ಹೇಗಾಯಿತು ಅನ್ನುವಾಗ ಅವ್ರು ಹೇಳ್ತಾ ಇದ್ರು, ಪಾಸ್ಟರ್ ನನ್ನ ಹತ್ರ ಏನೂ ಇರಲಿಲ್ಲ, ಚೇರ್ ಹಾಕ್ಕೊಂಡು ಆ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರು ಸಹಾಯ ಮಾಡ್ತಾ ಇದ್ರು. ರೋಡಲ್ಲಿ ಹೋಗುವಂಥವ್ರು ಒಂದು ಸಿಮೆಂಟ್ ಚೀಲಿಗೆ ತಂದು ದುಡ್ಡು ಕೊಡ್ತಾ ಇದ್ರು. ಈ ರೀತಿಯಾಗಿ ಕರ್ತನು ಒಬ್ಬೊಬ್ಬರ ಮೂಲಕವಾಗಿ ಮಾತಾಡಿ ಈ ಸಭೆಯನ್ನು ಕಟ್ಟುವುದಕ್ಕೆ ದೇವರ ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಆಸಕ್ತಿ ಆಗಿರುವುದರಿಂದ ಕರ್ತನು ಅವರನ್ನು, ಅವರ ಸೇವೆಯನ್ನು ಮತ್ತು ಅವರ ಸಭೆಯನ್ನು ಮತ್ತು ಅವರ ಕುಟುಂಬವನ್ನು ಕೂಡ ಆತನು ಆಶೀರ್ವದಿಸ್ತಾ ಬಂದಿದ್ದಾರೆ. ಪ್ರಾರಂಭದ ದಿನಗಳಲ್ಲಿ ಅವರನ್ನು ನೋಡುವಾಗ ನನ್ನ ಜೀವಿತದಲ್ಲಿ ಬಹಳ ವೇದನೆ ಕೂಡ ಆಗ್ತಾ ಇತ್ತು. ಮತ್ತು ನಾವು ಇವತ್ತು ವ್ಯಾನಲ್ಲಿ ಬರುವಾಗ ಕೆಲವು ವಿಶ್ವಾಸಿಗಳು ಮಾತಾಡ್ತಾ ಇದ್ರು, ಅಯ್ಯೋ ಎಷ್ಟು ಸೂಪರ್ ಆಗಿರೋ ಉಡುಪಿ ಪ್ರದೇಶದಿಂದ ಪಾಸ್ಟರ್ ಬಿಸಿಲಿನ ಜಳಕ್ಕೆ ಬಂದು ನಮ್ಮ ಮಧ್ಯದಲ್ಲೇ ಸೇವೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಬೇಕಿತ್ತು ಅಂತೇಳಿ ನಮ್ಮ ವಿಶ್ವಾಸಿಗಳು, ಅವರ ಸಭೆ ವಿಶ್ವಾಸಿಗಳು ಅವರು ಮಾತಾಡ್ಕೊಳ್ತಾ ಇದ್ರು. ನಾನು ಹೇಳಿದೆ, ನಿಮ್ಮನ್ನು ಪ್ರೀತಿಸಿ ನೀವು ನರಕಕ್ಕೆ ಹೋಗಬಾರ್ದು ಎಂಬುದಾಗಿ ಅವರು ನಿಮ್ಮನ್ನು ಪ್ರೀತಿಸಿ ತಮ್ಮನ್ನೇ ತಾವು ತ್ಯಾಗ ಮಾಡಿಕೊಂಡವರಾಗಿ, ನಾನು ನೆನೆಸ್ತೇನೆ, ಅವರ ಪ್ರಾಣವನ್ನು ಕೂಡ ಒತ್ತೆ ಇಟ್ಟು, ಅವರ ಕುಟುಂಬದ ಆರೋಗ್ಯವನ್ನು ಕೂಡ ಒತ್ತೆ ಇಟ್ಟು ಅವರು ಸೇವೆಯಲ್ಲಿ ಆಸಕ್ತಿಯಾಗಿರುವುದರಿಂದ ಕರ್ತನವರನ್ನು ಆಶೀರ್ವದಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ದೇವರಲ್ಲಿ ಪಡುವಂಥ ಪ್ರಯಾಸಗಳು ಯಾವತ್ತೂ ಕೂಡ ವ್ಯರ್ಥವಾಗುವುದಿಲ್ಲ. ನಾವು ಕರ್ತನಲ್ಲಿ ಆಸಕ್ತಿಯಾಗಿರೋಣ. ಅದು ಪ್ರಾರ್ಥನೆ ವಿಷಯಗಳಾಗಿರ್ಬೋದು, ಸಭೆ ವಿಷಯಗಳಾಗಿರ್ಬೋದು, ಸಭೆ ಕಾರ್ಯಗಳಾಗಿರ್ಬೋದು, ಅಥವಾ ಸುವಾರ್ತೆ ಸಾರುವ ವಿಷಯಗಳಾಗಿರ್ಬೋದು. ಆ ಸಂಗತಿಗಳಲ್ಲಿ ನಾವು ಆಸಕ್ತಿಯಿಂದ ಜೀವಿಸುವಾಗ ಕರ್ತನು ಉನ್ನತಕ್ಕೆ ನಡೆಸ್ತಾನೆ. ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ನನಗೂ ಗೊತ್ತಿರುವಂಥ ವಿಷಯ, ಪಾಸ್ಟರ್ಗೆ ಸ್ವಲ್ಪ ತಡವಾಗಿ ಮಕ್ಕಳಾಯಿತು, ಸಹೋದರಿಯ ಕೆಲವು ಅನಾರೋಗ್ಯಗಳ ನಿಮಿತ್ತವಾಗಿ. ಆದರೆ ದೇವರವರ ಮೊರೆಯನ್ನು ಕೇಳಿದನು. ವಾಕ್ಯದಲ್ಲಿ ಹೇಳ್ತದೆ, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವನು. ಹಲ್ಲೆಲೂಯಾ. ಎಲ್ಲ ಕೇಡುಗಳಿಂದ ಅವರನ್ನು ತಪ್ಪಿಸುವನು. ಆ ಸಂಗತಿಗಳು ನಡೀತಿರುವಾಗ ಸಿಂಧನೂರು ಪಟ್ಟಣದಲ್ಲಿ ನಾನು ದೂರದಿಂದ ಕಿವಿಯಿಟ್ಟು ಕೇಳ್ತಾ ಇದ್ದೆ. ಅನೇಕರು ಅನೇಕ ಮಾತುಗಳಾಡ್ತಾ ಇದ್ರು, ಯಾಕೆ ಇವರು ಸೇವಕರಾಗಿದ್ದಾರಲ್ಲ, ಯಾಕೆ ಇವರಿಗೆ ಹೀಗೆ ಕಷ್ಟಗಳು, ಯಾಕೆ ಇವರಿಗೆ ಹೀಗೆ ರೋಗಗಳು, ಯಾಕೆ ಇವರಿಗೆ ಹೀಗೆ ಬಾಧೆಗಳೆಂಬುದಾಗಿ ಅನೇಕರು ಮಾತಾಡ್ತಾ ಇದ್ರು. ಆದರೆ ಕರ್ತನು ಅವರ ಪ್ರಾರ್ಥನೆ ಕೇಳಿ, ದೇವ ಸೇವಕರ ಪ್ರಾರ್ಥನೆ ಕೇಳಿ ಬಿಡುಗಡೆನ ಕೊಟ್ಟು ಅವರ ಮುಂದೆ ಆತನು ಜಯ ಉತ್ಸವವನ್ನೇ ಅವರನ್ನು ಮೆರೆಸಿದ್ದಾನೆ. ದೇವರಿಗೆ ಮಹಿಮುಂಟಾಗಲಿ. ಹಲ್ಲೆಲೂಯಾ. ಇದರಿಂದ ನಾನು ಇಲ್ಲಿರುವಂಥ ಎಲ್ಲ ವಿಶ್ವಾಸಿಗಳಿಗೂ ಮತ್ತು ಅವರ ಸ್ನೇಹಿತರಿಗೂ ಕುಟುಂಬಸ್ಥರಿಗೂ ನಾನು ಹೇಳುವರಾಗಿದ್ದೇನೆ, ನೀವು ಕರ್ತನಲ್ಲಿ ನೀವು ಪ್ರೀತಿಸುವುದಾದರೆ, ಕರ್ತನಲ್ಲಿ ಆಸಕ್ತಿಯಿಂದ ಆ ಪ್ರಾರ್ಥನೆಗಳಲ್ಲಿ ಬೆಳೆಯುವಾಗ ಆತನು ಯಾವತ್ತೂ ನಿಮ್ಮನ್ನು ಕೈ ಬಿಡುವುದಿಲ್ಲ. 100% ಆಗಿ ಆತನು ನಿಮ್ಮನ್ನು ಉದ್ಧಾರ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ,
ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಇಕ್ಕಟ್ಟಿನಲ್ಲಿ ಹತ್ತಿರ ಬಿದ್ದು ಅವನನ್ನು ಘನಪಡಿಸುವೆನು. ದೇವರವರನ್ನು ಘನಪಡಿಸಿದ್ದಾನೆ. ಒಳ್ಳೆ ಮನೆಯನ್ನು ಕೊಟ್ಟು ಘನಪಡಿಸಿದ್ದಾನೆ, ಒಳ್ಳೆ ವಸ್ತುಗಳನ್ನು ಕೊಟ್ಟು ಘನಪಡಿಸಿದ್ದಾನೆ, 2 ಗಂಡು ಮಕ್ಕಳನ್ನು ಕೊಟ್ಟು ಘನಪಡಿಸಿದ್ದಾನೆ. ಹಲ್ಲೆಲೂಯಾ. ಅವರ ಅವಮಾನ, ನಿಂದೆ, ನಾಚಿಕೆ, ಕಣ್ಣೀರು ಎಲ್ಲವನ್ನ ಕರ್ತನು ನೀಗಿಸಿ ಉನ್ನತವಾದ ಸ್ಥಾನದಲ್ಲಿ ಆತನು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ನೆನೆಸ್ತೇನೆ, ಈ ಮಹಿಮೆಯು, ಈ ಘನವು ಅದು ಇಲ್ಲಿಗೆ ನಿಲ್ಲುವುದಿಲ್ಲ. ಕರ್ತನಲ್ಲಿ ಆಸಕ್ತಿಯಾಗಿ ಇನ್ನೂ ಬೆಳೆಯುವುದರಿಂದ ಕರ್ತನು ಇನ್ನೂ ಅಧಿಕವಾದ ಮಹಿಮೆಯಿಂದ, ಅಧಿಕವಾದ ಘನತೆಯಿಂದ, ಅಧಿಕವಾದ ಘನತೆಗೆ, ಉನ್ನತವಾದ ಸ್ಥಾನಕ್ಕೆ ಅವರನ್ನು ಕರ್ತನು ನಡೆಸಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಇವತ್ತು ಅವರನ್ನು ಮಾತ್ರವಲ್ಲ, ಆತನ ಕೈ ಇಟ್ಕೊಂಡ ಜೀವಿಸುವಂಥ ಪ್ರತಿಯೊಬ್ಬರನ್ನು ಕೂಡ ಆತನು ಉನ್ನತಕ್ಕೆ, ಮೇಲಕ್ಕೆ ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 16ನೇ ವಚನ, ದೀರ್ಘಾಶ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ವಿಶೇಷವಾದ ಸ್ಪೆಷಲ್ ರಕ್ಷಣೆ, ಲೋಕದಲ್ಲಿ ಯಾರಿಗಿಲ್ಲದಿರುವಂಥ ರಕ್ಷಣೆ. ಒಂದು ಕಡೆ ಗುಡುಗು ಸಿಡಿಲು ಬಿದ್ದಿರಲಿ, ದೇವರ ವಾಕ್ಯ ಹೇಳ್ತದೆ, ನನ್ನ ಬಲಗಡೆಯಲ್ಲಿ 1000 ಜನ, ಎಡಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ಕೂಡ ನನಗೇನು ತಟ್ಟದು. ವಿಶೇಷವಾದ ರಕ್ಷಣೆ. ಹಲ್ಲೆಲೂಯಾ. ನಾನು ನಮ್ಮ ಪಟ್ಟಣದಲ್ಲಿ ನಾನು ಹೇಳ್ತೇನೆ, ದೇಶವೆಲ್ಲ ಬರಗಾಲ ಬಂದರೂ ದೇವರ ಮಕ್ಕಳಿಗೆ ಒಂದು ಕೊರತೆ ಇರುವುದಿಲ್ಲ. ಹಲ್ಲೆಲೂಯಾ. ದೇಶವೆಲ್ಲ ನಷ್ಟವಾದರೂ, ದೇಶವೆಲ್ಲ ನೀರಿಲ್ಲದೆ ನರಳಾಡಿದರೂ ದೇವರ ಮಕ್ಕಳಿಗೆ ಒಂದು ಕೊರತೆ ಇಲ್ಲದಾಗಿ ಸಮೃದ್ಧಿಯನ್ನು ಕೊಟ್ಟು ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ವಿಶೇಷವಾದ ರಕ್ಷಣೆ. ಯೇಸುವನ್ನ ನಂಬುವಂಥವರಿಗೆ, ಯೇಸುವಿನ ಮಾರ್ಗದಲ್ಲಿ ನಡೆಯುವಂಥವರಿಗೆ, ಯೇಸುವನ್ನ ಆಸಕ್ತಿಯಿಂದ ಹುಡುಕುವಂಥವರಿಗೆ, ಆತನಲ್ಲಿ ಭಯಭಕ್ತಿಯಿಂದ ಆತನನ್ನೇ ಆಶ್ರಯಿಸಿಕೊಂಡವರಿಗೆ ಕರ್ತನು ವಿಶೇಷವಾದ ರಕ್ಷಣೆಯನ್ನು ಕೊಡುವ ಆತರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳು ದೇವರನ್ನು ಸೇವಿಸುವುದಕ್ಕೆ, ದೇವರನ್ನು ಪ್ರಾರ್ಥಿಸುವುದಕ್ಕೆ, ದೇವರ ಆಲಯಕ್ಕೆ ಬರುವುದಕ್ಕೆ, ದೇವರಿಗಾಗಿ ಸೇವೆ ಮಾಡುವುದಕ್ಕೆ ನಾವು ಯಾವತ್ತೂ ಕೂಡ ನಾಚಿಕೆ ಪಡಬಾರದು, ಹಿಂತೆಗೆಯಬಾರದು. ನಾವು ನಮ್ಮಲ್ಲಿ ಯಾವಾಗಲೂ ಕರ್ತನಿಗಾಗಿ ಆಸಕ್ತಿಯನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಕರ್ತನು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರ ಜೀವಿತಗಳನ್ನು ಆಶೀರ್ವದಿಸಲಿ. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಬಂದಂಥ ನಿಮ್ಮೆಲ್ಲರನ್ನು ಕರ್ತನ ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿವಸ ಸಿಂಧನೂರಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ದೇವರಾಜ್ ಹಾಗೂ ಅವರ ಪತ್ನಿ ಸವಿತಾ ಅವರಿಗೆ ದೇವರು ಕೊಟ್ಟಂಥ 2ನೇ ಗಂಡು ಮಗುವಿನ ಹೆಸರಿಡುವಂಥ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಸಂತೋಷ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸಭೆಯಿಂದ ಈ ರಾಜ್ಯದ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಸೇವೆ ಮಾಡುತ್ತಿರುವಂಥ ಎಲ್ಲ ಸೇವಕರ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತೇನೆ, ಅವರ ಕುಟುಂಬಗಳನ್ನು ನೆನಪು ಮಾಡಿಕೊಳ್ತೇನೆ. ಯಾಕಂದರೆ ಕರ್ತನು ಈ ಸ್ಥಳದಿಂದ ಅನೇಕರನ್ನು ಸೇವೆಗಾಗಿ ಕಳಿಸಿದ್ದಾನೆ. ಅವರು ಅಲ್ಲಲ್ಲಿ ಹೋಗಿ ದೇವರ ಸೇವೆ ಮಾಡುತ್ತಾ ಆತ್ಮಗಳನ್ನು ಕರ್ತನಿಗಾಗಿ ಗೆಲ್ಲುತ್ತಾ ಸಭೆಗಳನ್ನು ಕಟ್ಟುತ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ಕೆಲಸಕ್ಕಿಂತಲೂ ಮಹಿಮೆಯ ಕೆಲಸ ದೇವರ ಸೇವೆ. ಆ ಸೇವೆಗಾಗಿ ನಮ್ಮ ಸಭೆಯಿಂದ ಹೋದಂಥ ಪಾಸ್ಟರ್ ದೇವರಾಜ್ಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಆ ಕುಟುಂಬಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಕರ್ತನವ್ರನ್ನ ಮುಂದಿನ ದಿವಸಗಳಲ್ಲಿ ವಿಶೇಷವಾಗಿ ಆಶೀರ್ವದಿಸಲಿ. ಇಲ್ಲಿ ಬಂದಂಥ ನಿಮ್ಮೆಲ್ಲರನ್ನು ಇನ್ನೊಮ್ಮೆ ಸ್ವಾಗತಿಸ್ತೇನೆ. ನಮ್ಮ ಹಳೆ ಅಂಗಡಿಯಲ್ಲಿ ಸೇವೆ ಮಾಡುತ್ತಾ ಪಾಸ್ಟರ್ ಪ್ರಸನ್ನ ಅವರ ಹೆಂಡತಿ ಸಾರಾ ಅವರಿದ್ದಾರೆ, ಅವರನ್ನು ಸಹ ಸ್ವಾಗತಿಸ್ತೇನೆ. ನಮ್ಮ ಪಾಸ್ಟರ್ ಬಾಬು ನಮ್ಮದಲ್ಲಿದ್ದಾರೆ, ಅವರಿಗೂ ಸಹ ಸ್ವಾಗತ. ಪಾಸ್ಟರ್ ಯೇಸುರಾಜ್ ಅವರಿಗೆ ಸ್ವಾಗತ. ಬಂದಿರುವಂಥ ನಿಮ್ಮೆಲ್ಲರಿಗೆ ಸ್ವಾಗತ. ನಾನು ಇವತ್ತು 11ರಿಂದ 12 ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಸ್ಬೇಕೆಂಬುದು ನನ್ನ ಆಶೆ ಆಗಿತ್ತು. ಆದರೆ ಇಲ್ಲಿ ಪ್ರಾರಂಭವಾಗುವಾಗ 11:35, 11:40 ಆಯಿತು. ಹಾಗಾಗಿ ನಾನೇನು ಉದ್ದವಾಗಿ ಮಾತಾಡಲಿಕ್ಕೆ ಬಯಸಲ್ಲ. ಆದರೂ 4-6 ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಸಿಂಧನೂರಿನಿಂದ ಬಂದಿರುವಂಥ ಎಲ್ಲ ವಿಶ್ವಾಸಿಗಳನ್ನು ಭಾಳ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಯಾಕಂದರೆ ನಾನು ಸಹ ಅಲ್ಲಿ ಹೋಗದೆ ಭಾಳ ಸಮಯ ಆಯಿತು. ಅವ್ರು ಯಾವಾಗಲೂ ಕರೀತಾ ಇರ್ತಾರೆ, ನನಗೆ ಹೋಗ್ಲಿಕ್ಕೆ ಆಗಿಲ್ಲ. ಆದರೂ ಅವರೇ ಇಲ್ಲಿ ಬಂದಿರೋದು ನನಗೆ ತುಂಬ ಸಂತೋಷ. ಕರ್ತನು ಅಲ್ಲಿರುವಂಥ ಎಲ್ಲ ದೇವರ ಮಕ್ಕಳನ್ನು ಆಶೀರ್ವದಿಸಲಿ. ನಾವಿಲ್ಲಿ ಕೂತಿರುವಂಥ ನಾವೆಲ್ಲರೂ ಇವತ್ತು ಈ ಒಂದು ಹೆಸರಿಡುವಂಥ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಒಂದು ವೇಳೆ ನಮ್ಮ ಎಲ್ಲರಿಗೂ ಹೆಸರೇ ಇಲ್ಲದಿದ್ರೆ ನಮ್ಮ ಗತಿ ಏನಾಗ್ತೈತಿ ಯೋಚನೆ ಮಾಡಿದ್ದೀರಾ? ನಾವು ಯಾರಿಗೂ ಹೆಸರೇ ಇಲ್ಲದಿದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ಇವತ್ತು ಬೇರೆ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಯಾವ ಜಲಜಂತುಗಳಿಗೆ ಯಾರು ಹೆಸರಿಟ್ಟಿಲ್ಲ. ಆದರೆ ಮೀನುಗೆ ಎಲ್ಲ ನಮೂನಿ ಜಾತಿ ಮೀನುಗಳಿಗೆ ಅವತ್ತು ಮೀನು ಅಂತ ಹೇಳ್ತೇವೆ ಅಷ್ಟೇ. ಹುಲಿಗೆ ಅಂತಂದರೆ ಎಷ್ಟು 1000 ಹುಲಿ ಇದ್ರೂ ಹುಲಿನೇ ಅಷ್ಟೇ, ಎಷ್ಟು 1000 ಸಿಂಹಗಳಿದ್ರು ಸಿಂಹ ಅಷ್ಟೇ, ಎಷ್ಟು 1000 ಆನೆಗಳಿದ್ರು ಆನೆ ಅಷ್ಟೇ. ಆದರೆ ನಮಗೆ ಮಾತ್ರ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಏನಿದೆ? ಹೆಸರಿದೆ. ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿದೆ. ಒಂದು ವೇಳೆ ನನಗಾಗಲಿ ನಿಮಗಾಗಲಿ
ಹೆಸರೇ ಇಲ್ಲದಿದ್ದರೆ ಪ್ರಾಣಿಗಳ ಥರ ನಮ್ಮ ಗತಿ ಏನಾಗ್ತಿತ್ತು, ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಊಹನೆ ಮಾಡಿ ನೋಡಿ. ಊಹನೆ ಮಾಡಿದರೆ ನಮಗೆ ವಿಚಿತ್ರ ಆಗುತ್ತೆ. ನಮಗೆ ಹೆಸರಿಲ್ಲ ಅಂದಿದ್ರೆ ನಮ್ಮ ಸ್ಥಿತಿ ಚಿಂತಾಜನಕ. ಇವತ್ತು ನೀವು ಶಾಲೆಗೆ ಒಂದು ಮಗುನ ಸೇರಿಸ್ಬೇಕಾದ್ರೆ ಮೊದಲೇನು ಕೇಳ್ತಾರೆ? ಹೆಸರು ಕೇಳ್ತಾರೆ. ಒಂದು ಆಫೀಸ್ನಲ್ಲಿ ಏನಾದರೂ ಒಂದು ಕೆಲಸ ಆಗಬೇಕಾದ್ರೆ ಮೊದಲು ನಮಗೇನು ಬೇಕು? ನಮಗೆ ಹೆಸರು ಬೇಕು. ನೀವೊಂದು ಆಸ್ತಿ ಕೊಂಡ್ಕೊಂಡ್ರೆ ಅದಕ್ಕೆ ಆ ಆಸ್ತಿಗೆ ಏನು ಬೇಕು? ನಮಗೆ ಹೆಸರು ಬೇಕು. ಒಂದು ಬೈಕ್ ಕೊಂಡ್ಕೊಂಡ್ರೆ RTO ಆಫೀಸಿಗೆ ಏನು ಬೇಕು? ನಮ್ಮದು ಹೆಸರು ವಿಳಾಸ ಬೇಕು. ಎಲ್ಲದಕ್ಕೂ ಸಹ ಹೆಸರು ಬೇಕೇ ಬೇಕು. ಮನುಷ್ಯರಿಗೆ ಮಾತ್ರ ಈ ಹೆಸರಿನ ಬಿಸಿನೆಸ್ ಇದೆ. ದೇವರಿಗೆ ಸ್ತೋತ್ರ. ಹೆಸರು ಅನ್ನೋದು ಮನುಷ್ಯರಾದ ನಮಗೆ ದೇವರು ಇಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಎಲ್ಲಕ್ಕಿಂತ ಬೈಬಲ್ ನಾವು ಕಲಿಯುವಾಗ, ಹೆಸರಿಡುವಂಥ ವಿಷಯ ಕಲಿಯುವಾಗ ಮೊದಲ ಹೆಸರಿಟ್ಟವನು ದೇವರೇ. ಮೊದಲ ಹೆಸರಿಟ್ಟವನು ಯಾರು? ದೇವರು. ನಾವು ಆದಿಕಾಂಡದ ಮೊದಲನೇ ಅಧ್ಯಾಯದಲ್ಲಿಯೇ ಸಹ ದೇವರು ಹೆಸರಿಟ್ಟನೆಂಬುದಾಗಿ ಸೂರ್ಯ ಅಂದ, ರಾತ್ರಿಗೆ ರಾತ್ರಿ ಅಂದ, ಬೆಳಕಿಗೆ ಬೆಳಕಂದ. ಮೊದಲು ಆತನ ಹೆಸರಿಟ್ಟ. ಆಮೇಲೆ ಹೆಸರಿಡುವಂಥ ಕೆಲಸ ಆದಮನಿಗೆ ಕೊಟ್ಟ. ಏನಂತ? ತಾನು ಏನೇನು ಉಂಟು ಮಾಡಿದ್ನೋ ಎಲ್ಲ ಪಶು ಪಕ್ಷಿ ಪ್ರಾಣಿಗಳನ್ನು ಅವನು ಮುಂದೆ ತಂದು, ನೋಡ ನೀವು ಏನೇನು ಹೆಸರಿಡ್ತಾನೆ ನೋಡೋಣ ಅಂತೇಳಿ ಅವನ ಬುದ್ಧಿ ಪರೀಕ್ಷೆ ಮಾಡಿದಾಗ ಅವನು ಏನೇನು ಹೆಸರಿಟ್ಟನೋ ಅವೇ ಹೆಸರು ಇವತ್ತಿನವರೆಗೆ ಉಂಟು. ಅದಕ್ಕೆ ಏನು ಬದಲಾವಣೆ ಆಗಿಲ್ಲ ಅಲ್ವಾ? ಅವನ ಮುಂದೆ ಒಂದು ಸೊಂಡಿಲಿನ ಒಂದು ಪ್ರಾಣಿ ಬಂತು. ಅವನೇನಂದ್ಬಿಟ್ಟ? ಆನೆ ಅಂದ. ಅವನು ಕರೆದ ಆನೆಯೇ ಇವತ್ತು ನಾವು ಆನೆ ಅಂತ ಕರೀತೇವೆ. ಅವನು ಹುಲಿ ಹೋದ, ಇದಕ್ಕೆ ಹುಲಿ ಅಂದ. ಇವತ್ತು ಅವನು ಏನು ಹೇಳಿದ ಅದೇ ಹುಲಿ, ನಾವಂತೂ ಹುಲಿ ಅಂತ ಕರೀತಾ ಇದ್ದೇವೆ. ಪ್ರತಿಯೊಂದು ಪ್ರಾಣಿಗಳು ಅವನ ಮುಂದೆ ಹಾದು ಹೋದಾಗ ಅವನು ಏನೇನು ಹೇಳಿದನೋ ಅದೇ ಹೆಸರುಗಳೇ ಇವತ್ತು ಪಕ್ಕಾಗಿ ಉಳಿದಿದೆ. ಅದನ್ನು ಯಾರೂ ಬದಲಾಯಿಸಿಲ್ಲ. ಯಾರು ಬದಲಾಯಿಸದಾದಂಥ ರೀತಿಯಲ್ಲಿ ಆ ಹೆಸರುಗಳು ಉಳಿದು ಹೋಗಿದೆ. ಬೈಬಲಲ್ಲಿ ಈ ಹೆಸರಿಡುವಂಥದ್ದು ಬಹಳ ವಿಶೇಷವಾದದ್ದೇ. ಯೇಸು ಸ್ವಾಮಿ ಜನನಕ್ಕಿಂತ ಮುಂಚಿತವಾಗಿ ಗಬ್ರಿಯಲ್ನ ಬಂದು ಮರೆಯಲಿ ಹೇಳ್ತಾನೆ, ನೀನೊಬ್ಬ ಮಗನನ್ನು ಹೆರುತ್ತಿ ನೀನು ಎಂಬುದಾಗಿ ತಿಳಿಸ್ತಾನೆ. ಮತ್ತು ಆ ಮಗುವಿಗೆ ಯೇಸು ಅಂತ ಹೆಸರಿಡಬೇಕು. ದೂತನು ಬಂದು ಯೋಸೇಫನಿಗೆ ಹೇಳ್ತಾನೆ, ನಿನ್ನ ಹೆಂಡತಿ ಒಬ್ಬ ಮಗನನ್ನು ಹೆರ್ತಾಳೆ, ನೀನು ಆತನಿಗೆ ಯೇಸು ಒಂದು ಹೆಸರಿಡಬೇಕು. ಸ್ನಾನಿಕನಾದ ಯೋಹಾನನಿಗೆ, ಎಲಿಸಬೇತಳಿಗೆ, ಜಕರ್ಯಳಿಗೆ ನಿನಗೊಬ್ಬ ಮಗ ಹುಟ್ಟುತ್ತಾನೆ, ಅವನಿಗೆ ಯೋಹಾನನೆಂಬುದಾಗಿ ನೀನು ಹೆಸರಿಡು. ಹೀಗೆ ಹೆಸರಿಡುವುದರ ಬಗ್ಗೆ ಬೈಬಲಲ್ಲಿ ಬಹಳಷ್ಟು ಓದ್ತೇವೆ. ಬೈಬಲಲ್ಲಿ ಕೆಲವು ಸಂಗತಿಗಳು ದೇವರು ಹೆಸರಿಟ್ಟನಂತ ಓದ್ತೇವೆ. ದೇವರು ಜನಗಳ ಹೆಸರೇಳಿ ಕರೆದನೆಂಬುದಾಗಿ ಬರೆದಿದೆ ಅಲ್ವಾ? ದೇವರ ಹೆಸರೇಳಿ ಆತನು ಕರೆದನು. ಉದಾಹರಣೆಗೆ ಸಮುವೇಲನು ದೇವಾಲಯದಲ್ಲಿದ್ದಾಗ ಸಮುವೇಲನೇ ಎಂಬುದಾಗಿ ಅವನ ಹೆಸರಿಡಿದು ಕರೀತಾನೆ. ಲಾಜರ್ನ ಸತ್ತು ಹೋಗಿದ್ದ, ಲಾಜರ್ನೇ ಎದ್ದು ಬಾ ಎಂಬುದಾಗಿ ಅವನ ಹೆಸರಿಡಿದು ಕರೆದ. ಸೌಲನು ಕ್ರೈಸ್ತರನ್ನು, ದೇವರ ಭಕ್ತರನ್ನು ಹಿಂಸೆ ಪಡಿಸೋದಕ್ಕಾಗಿ ಹೋಗ್ತಿರ್ಬೇಕಾದರೆ ಅವನೇನೆಂತ ಕರೆದ? ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತಿ? ಹೆಸರು ಇಟ್ಟಿದ್ದಾನೆ, ಹೆಸರಿಡಿದು ಆತನೇನು ಮಾಡಿದ್ದಾನೆ? ಜನಗಳನ್ನು ಕರೆದನಂತ ಬೈಬಲಲ್ಲಿ ಓದ್ತೇವೆ. ಅಷ್ಟೇ ಅಲ್ಲ, ಹೆಸರು ಬದಲಾಯಿಸಿದ. ಯಾಕೋಬ, ನಿನ್ನ ಹೆಸರೇನು ಅಂತ ಕೇಳಿದ. ನನ್ನ ಹೆಸರು ಯಾಕೋಬ ಅಂದ. ಇದು ನಿನ್ಗೆ ಯೋಗ್ಯ ಹೆಸರಲ್ಲ. ಯಾಕಂದ್ರೆ ಯಾಕೋಬ ಅಂದ್ರೆ ಏನು? ಮೋಸಗಾರ. ನೀನು ಯಾರು? ಮೋಸಗಾರ. ಇದಕ್ಕೆ ನಿನಗೆ ಮೋಸಗಾರಲ್ಲ, ಇನ್ಮೇಲೆ ನೀನೇನಾಗೋ ಇಸ್ರಾಯೇಲ್. ಅಂದರೆ ದೇವರು ಹೆಸರನ್ನೇನು ಮಾಡಿದ? ಹೆಸರಿಟ್ಟನು, ಹೆಸರು ಹೇಳಿ ಕರೀತಾನೆ. ಹೆಸರನ್ನು ಬೇಕಾದ್ರೆ ಆತನೇನು ಮಾಡ್ತಾನೆ? ಆತನು ಬದಲಾಯಿಸ್ತಾನೆ. ಈಗ ಸೌಲನ್ನು ಹೋಗ್ತೇವೆ. ಅವನಿಗೆ ಮೊದಲನೇ ಹೆಸರೇನಾಗಿತ್ತು? ಸೌಲ. ಆಮೇಲೆ ಅವನೇನಾದ? ಪೌಲ ಆದ. ಅಂದರೆ ಪೌಲ ಅಂತ ಅವನಿಗೆ ಹೆಸರು ಬದಲಾವಣೆಯ ಬಗ್ಗೆ ನಾವು ಬೈಬಲಲ್ಲಿ ಓದ್ತೇವೆ. ಆದರೆ ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ನನಗೆ ಇರುವಂಥ ಇಂಟ್ರೆಸ್ಟು, ಆಸಕ್ತಿ ಯಾವುದಂದರೆ ಯೇಸು ನಮ್ಮ ಹೆಸರುಗಳನ್ನು ಬರೀತಾನೆ. ಇದರ ಬಗ್ಗೆ ಒಂದು 4 ಮಾತು ಹೇಳ್ತೀನಿ, ಯಾಕಂದರೆ ಅದು ಅವಶ್ಯ. ಹೆಸರು ಇಡುವಂಥ ದೇವರಾತನು, ಹೆಸರು ಹೇಳಿ ನಮ್ಮನ್ನು ಕರೆಯುವ ದೇವರಾತನು, ಹೆಸರುಗಳನ್ನೇನು ಮಾಡ್ತಾನೆ ಆತನು? ಬದಲಾಯಿಸುವಂಥವನು ಆತನು. ಆದರೆ ನನ್ನ ಇಂಟ್ರೆಸ್ಟ್, ನನಗೆ ಬಹಳ ವಿಶೇಷವಾಗಿ ಒತ್ತಿ 1-2 ಮಾತು ಹೇಳಲಿಕ್ಕೆ ನಾನು ಬಯಸುವುದೇನೆಂದರೆ, ದೇವರು ನಮ್ಮ ಹೆಸರನ್ನು ಬರೀತಾನೆ. ನಮ್ಮ ಹೆಸರನ್ನು ಆತನೇನು ಮಾಡ್ತಾನೆ? ಬರೀತಾನೆ. ಅದರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ,
ಲೂಕನ ಸುವಾರ್ತೆ 10ನೇ ಅಧ್ಯಾಯ 20ನೇ ವಚನ. ಇದು ನಮ್ಮೆಲ್ಲರಿಗೆ ಗೊತ್ತಿರುವಂಥ ವಚನ. ಯೇಸು ಸ್ವಾಮಿ 70 ಜನ ಶಿಷ್ಯರನ್ನು ಇಬ್ಬಿಬ್ಬರನ್ನಾಗಿ ಆತನ ಹಳ್ಳಿ ಪಳ್ಳಿಗಳಿಗೆ ಸ್ವಾರ್ಥ ಸೇವೆಗಾಗಿ ಕಳುಹಿಸ್ತಾನೆ. 70 ಜನ. ಯೇಸು ಸ್ವಾಮಿಗೆ 12 ಜನ ಶಿಷ್ಯರು ಇದ್ದರು. ಅದಲ್ಲದೆ 70 ಜನರ ಶಿಷ್ಯರ ಒಂದು ಬಳಗ ಇತ್ತು. ಇವರ ಬಗ್ಗೆ ಹೆಚ್ಚಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿಲ್ಲ. 12 ಜನರ ಬಗ್ಗೆ ಮಾತ್ರ ಯಾವಾಗಲೂ ಆ 12 ಜನರ ಬಗ್ಗೆನೇ ಹೆಚ್ಚಾಗಿ ವಿವರಿಸಲ್ಪಟ್ಟಿದೆ. ಈ 70 ಜನರ ಬಗ್ಗೆ ಹೆಚ್ಚಾಗಿ ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಆದರೆ ಈ 70 ಜನಗಳನ್ನು ಇಬ್ಬಿಬ್ಬರನ್ನಾಗಿ ಮಾಡಿ ಹಳ್ಳಿ ಪಳ್ಳಿಗಳಿಗೆ ಸೇವೆಗಾಗಿ ಕಳಿಸ್ತಾನೆ. ಆಮೇಲೆ ಅವರಿಗೆ ಸೇವೆಗಾಗಿ ಕಳಿಸಿದ ಮೇಲೆ ಅವರೆಲ್ಲರೂ ಹೋಗಿ ಸೇವೆ ಮಾಡಿ ಭಾಳ ಖುಷಿಯಿಂದ ಯೇಸುನ ಹತ್ರ ವಾಪಸ್ ಬರ್ತಾರೆ. ಸ್ವಾಮಿಗೆ ತಮ್ಮ ವರದಿಯನ್ನು, ತಮ್ಮ ರಿಪೋರ್ಟನ್ನು ಸಲ್ಲಿಸೋದಕ್ಕಾಗಿ ಯೇಸುನ ಹತ್ರ ಬರ್ತಾರೆ. ಅವರು ಬಂದು ಅವರಿಗೆ ಸ್ವಾಮಿ ತಮ್ಮ ರಿಪೋರ್ಟನ್ನೆಲ್ಲ ನೀವು ಈ ಸುವಾರ್ತೆಗಳಲ್ಲಿ ಓದುವಾಗ ನಮ್ಗೆ ಗೊತ್ತಾಗ್ತದೆ. ತರುವಾಯ ಆ 70 ಮಂದಿಯು 17ನೇ ವಚನದಲ್ಲಿ ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಹೇಳಿ ನಮಗೆ, ದೆವ್ವಗಳು ಕೂಡ ಅಂದರೆ ನಾವು ಏನೇನೆಲ್ಲ ಮಾಡಿದ್ದೇವೆ ನಿನ್ನ ಹೆಸರಲ್ಲಿ ಹೇಳುವಾಗ, ರೋಗಿಗಳು ಗುಣ ಆದರು, ಪಾರ್ಶ್ವವಾಯು ರೋಗಿಗಳು ಗುಣ ಆದರು, ಕುಂಟರು ಎದ್ದು ನಡೆದಾಡಿದರು, ಮೂಕರು ಮಾತಾಡಿದರು, ಕಿವುಡರು ಕೇಳಿದರು, ಎಂಥ ಕಾಯಿಲೆಯವರು ನಿನ್ನ ಹೆಸರು ಹೇಳಿ ನಾವು ಪ್ರಾರ್ಥಿಸುವಾಗ ಏನೆಲ್ಲ ನಡೀತು. ಅದರ ಜೊತೆಯಲ್ಲಿ ದೆವ್ವಗಳು ಕೂಡ ಏನಾದವು, ಅಧೀನವಾದವು. ಅಂದರೆ ಅವರು ಹೋಗಿ ಕರ್ತನ ಸುವಾರ್ತೆಯನ್ನು ಸಾರುತ್ತಾ ರೋಗಿಗಳನ್ನು ಗುಣ ಮಾಡಿದರು, ದೆವ್ವಗಳನ್ನು ಬಿಟ್ಟು ಹೋಗ್ತವೆ. ಅವರಿಗೆ ಬಹಳ ಖುಷಿ ಆಯ್ತು. ಅಂದರೆ ನಮ್ಮಂಥ ಸಾಧಾರಣ ಜನರನ್ನು ಸಹ ಯೇಸು ಸ್ವಾಮಿ ಇಂಥ ಮಹಿಮೆಯ ಕೆಲಸಕ್ಕಾಗಿ ಆತನು ಉಪಯೋಗಿಸಿಕೊಂಡನಲ್ಲ ಅಂತೇಳಿ ಅವರು ಕರ್ತನಲ್ಲಿ ಬಹಳ ಸಂತೋಷವುಳ್ಳವರಾಗಿ ತಮ್ಮ ವರದಿಯನ್ನು ಯೇಸು ಸ್ವಾಮಿಗೆ ಕೊಡೋದಕ್ಕಾಗಿ ಬಂದರು. ಆಗ ಯೇಸು ಸ್ವಾಮಿ ಇವರ ವರದಿಯನ್ನು ಅಷ್ಟೇ ಈಸಿಯಲ್ಲಿ ಆತನು ನಿರ್ಲಕ್ಷ್ಯ ಮಾಡ್ತಾನೆ. ಭಾರಿ ಅವ್ರದ್ದು ನಾವೆಲ್ಲ ಈ ದೊಡ್ಡ ದೊಡ್ಡ ರಿಪೋರ್ಟ್ ಎಲ್ಲ ನಮ್ಮ ಸ್ವಾಮಿ ಹತ್ರ ಹೇಳುವಾಗ ಯೇಸು ಸ್ವಾಮಿ ಭಾಳ ಖುಷಿಯಾಗಿ ನಮ್ಮ ಬೆನ್ನು ತಟ್ಟಿ ಶಬಾಷ್ ದೊಡ್ಡ ಕೆಲಸ ಮಾಡಿ ಬಂದಿದ್ದೀರಂತೇಳಿ ನಮ್ಮನ್ನೆಲ್ಲ ಹೊಗಳ್ತಾನಂತೇಳಿ ಅವ್ರು ರಿಪೋರ್ಟ್ ಹೇಳಕ್ಕೆ ಬಂದರು. ಆದರೆ ಇವ್ರದ್ದು ಯಾವ್ದು ರಿಪೋರ್ಟನ್ನು ಯೇಸು ಸ್ವಾಮಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಕೂಲಾಗಿ ಅವ್ರು ಹೇಳಿದ್ರ ಅಷ್ಟೇ ಕೂಲಾಗಿ ಏನು ಮಾಡಿದ ಯೇಸು ಸ್ವಾಮಿ ತಗೊಂಡ. ಅದ್ರ ಬಗ್ಗೆ ಏನೋ ದೊಡ್ಡದಾಗಿ ಅವ್ರನ್ನ ಹೊಗಳಲಿಕ್ಕೆ ಕೊಂಡಾಟ ಮಾಡಲಿಕ್ಕೆ ಸ್ವಾಮಿನ ಹೋಗಲಿಲ್ಲ. ಆದರೆ ಅದು ಕೇಳಿಸ್ಕೊಂಡು ಸ್ವಾಮಿ ಅವ್ರಿಗೆ ಕೂಲಾಗಿ ಹೇಳ್ತಾನೆ, ನೀವು ಯಾವುದಕ್ಕಾಗಿ ಸಂತೋಷ ಪಡ್ತಾ ಇದ್ದೀರಿ? ದೆವ್ವ ಬಿಟ್ಟು ಹೋಗಿದ್ದಕ್ಕೆ, ಕುರುಡರಿಗೆ ಕಣ್ಣು ಬಂದದಕ್ಕೆ, ಕುಂಟರಿಗೆ ಕಾಲು ಬಂದದಕ್ಕೆ, ದೆವ್ವ ಬಿಟ್ಟು ಹೋದದಕ್ಕೆ, ಪಾರ್ಶ್ವವಾಯು ರೋಗಿಗಳು ಗುಣ ಆದದಕ್ಕಾಗಿ ನೀವು ಖುಷಿ ಪಡ್ತಾ ಇದ್ದೀರಲ್ಲ. ಆದರೆ ಇದೆಲ್ಲಕ್ಕಿಂತಲೂ ಖುಷಿ ಪಡ್ತಕ್ಕಂಥ ಒಂದು ಸಂಗತಿ ಇದೆ. ಅದ್ಯಾವುದು ಗೊತ್ತಾ ನಿಮಗೆ? ನಿಮ್ಮ ಹೆಸರು ಪರಲೋಕದಲ್ಲಿ ಒಂದು ಪುಸ್ತಕ ಇದೆ. ಅದರ ಹೆಸರು ಜೀವಬಾಧ್ಯರ ಪಟ್ಟಿ, ಬುಕ್ ಆಫ್ ಲೈಫ್. ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆದಿರೋದಕ್ಕಾಗಿ ನೀವೇನು ಮಾಡಬೇಕು? ಸಂತೋಷ ಪಡ್ರಿ. ಕುಂಟ್ರು ಗುಣ ಆಗಿದ್ದಕ್ಕೆ ಸಂತೋಷ ಪಡಬೇಡ್ರಿ. ಮೂಕರನ್ನು ಮಾತಾಡಿದಕ್ಕಾಗಿ ಸಂತೋಷ ಪಡಬೇಡ್ರಿ. ಒಂದು ವೇಳೆ ಅವರೆಲ್ಲ ನಿಮ್ಮ ಹೆಸರು ಹೇಳಿ, ನನ್ನ ಹೆಸರು ಹೇಳಿ ಪ್ರಾರ್ಥನೆ ಮಾಡಿದಿರಿ, ದೆವ್ವ ಬಿಟ್ಟು ಹೋದವು, ರೋಗಗಳು ಗುಣ ಆದವು, ಪಾರ್ಶ್ವವಾಯುಗಳು ಎದ್ದು ಓಡಾಡಿದರು, ಕುರುಡರಿಗೆ ಕಣ್ಣುಗಳು ಬಂದವು, ಕುಂಟರಿಗೆ ಎದ್ದು ನಡೆದಾಡಿದರು, ಎಲ್ಲ ನಿಜ. ಒಂದು ವೇಳೆ ಅವರೆಲ್ಲ ಇಷ್ಟೆಲ್ಲ ಅದ್ಭುತ ಹೊಂದಿಯೂ ಸಹ ಅವ್ರು ಯೇಸುವನ್ನೇ ಅಂಗೀಕಾರ ಮಾಡಿಕೊಳ್ಳೋದು ಸತ್ತೋಗ್ಬಿಟ್ರೆ ಏನು ಅದ್ಭುತ ಮಾಡಿದ್ರು ಸಹ ಏನಾಯ್ತದು? ವೇಸ್ಟ್ ಆಯಿತು. ಅದ್ಭುತ ನಡೀತು, ದೇವರಿಗೆ ಸ್ತೋತ್ರ. ಆದರೆ ನಾನು ನಿಮಗೆ ಹೇಳ್ತೇನೆ ಏನೆಂದರೆ, ಇದಕ್ಕಾಗಿ ನೀವು ಸಂತೋಷ ಪಡದೆ ನಿಮ್ಮ ಹೆಸರುಗಳು ಪರಲೋಕದಲ್ಲಿರುವ ಜೀವಬಾಧ್ಯರ ಪಟ್ಟಿ ಅಥವಾ ದ ಬುಕ್ ಆಫ್ ಲೈಫ್ನಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಟ್ಟದಕ್ಕಾಗಿ ನೀವೇನು ಮಾಡಿರಿ? ಸಂತೋಷ ಪಡಿರಿ. ಇವತ್ತು ನಿಜವಾಗಿ ಎಷ್ಟು ಜನ ಖುಷಿಯಿಂದ ಹೇಳ್ತೀರಿ, ನನ್ನ ಹೆಸರು ಪರಲೋಕದಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ದಾಖಲಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ನಿಮ್ಮ ಹೆಸರಿಲ್ಲದೆ ನೀವು 100 ಸಾರಿ ಯೇಸು ಸ್ವಾಮಿಯ ಗುಣ ಹೊಂದಿದ್ರು ನರಕಕ್ಕೆ ಹೋಗೋದು. ನಿಮ್ಮ ಎಂಥ ಭೀಕರವಾದ ಕಾಯಿಲೆಯಿಂದ ನೀವು ಗುಣ ಹೊಂದಿದ್ರು, ದೆವ್ವ ಬಿಟ್ಟು ಹೋಗಿದ್ರು, ಎಂಥ ಅದ್ಭುತಗಳನ್ನು ನಡೆದು ಆ ಯೇಸುವಿನ ಮಹಿಮೆಯ ಶಕ್ತಿ ಏನೆಂಬುದಾಗಿ ನಿಮಗೆ ತಿಳ್ಕೊಂಡು ಸಹ ಒಂದು ವೇಳೆ ನೀವು ಸತ್ತ ಮೇಲೆ ಅಷ್ಟೆಲ್ಲ ಅದ್ಭುತಗಳನ್ನು ಅನುಭವ ಮಾಡಿ ನೀವು ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡದೆ
ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳದೆ ನೀವು ಸತ್ತು ಹೋದರೆ ಈ ಯಾವ ಅದ್ಭುತಗಳು ಮಾಡಿದ್ದು ಏನು ಪ್ರಯೋಜನ ಆಗಲಿಲ್ಲ. ಇವತ್ತು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ದೇವರು ಹೇಳೋದೆಂದರೆ, ನನ್ನ ಮತ್ತು ನಿಮ್ಮ ಹೆಸರು ಪರಲೋಕದಲ್ಲಿ ಒಂದು ಪುಸ್ತಕವಿದೆ, ಆ ಪುಸ್ತಕದ ಏನಾಗಿರಬೇಕು, ದಾಖಲಾಗಬೇಕು. ಈಗ ನೋಡಿ, ಆಧಾರ್ ಕಾರ್ಡ್, ಈಗ ಏನಕ್ಕೂ ಏನು ಬೇಕೀಗ, ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ಸ್ಮಾರ್ಟ್ ಕಾರ್ಡ್, ಏನೆಲ್ಲ ಕಾರ್ಡ್, ಇವೆಲ್ಲ ಇಲ್ಲ ಅಂದರೆ ನಿಮಗೆ ಸರ್ಕಾರದ ಯಾವ ಸವಲತ್ತುಗಳು ನಿಮಗೆ ಸಿಕ್ಕಲ್ಲ. ಅದಕ್ಕಾಗಿ ಕಾರ್ಡ್ಗಳು ತಗೊಂಬನ್ನಿ, ನಿಮಗೆ ಆದಾಯ ಸರ್ಟಿಫಿಕೇಟ್ ತನ್ನಿ, ಜಾತಿ ಸರ್ಟಿಫಿಕೇಟ್ ತನ್ನಿ, ನಿಮ್ಮ ಅಡ್ರೆಸ್ಸಿನ ದಾಖಲಾತಿಯ ಪ್ರೂಫ್ ತನ್ನಿ, ಪ್ರತಿಯೊಂದಕ್ಕೂ ನಮಗೆ ಇದನ್ನು ಕೇಳ್ತಾರೆ. ಹಾಗಾದರೆ ಈ ಲೋಕದಲ್ಲಿ ನಮ್ಮ ಹೆಸರುಗಳು ಆಧಾರ್ ಕಾರ್ಡಲ್ಲಿರುವುದು ಎಷ್ಟು ಪ್ರಾಮುಖ್ಯ. ಅದಿಲ್ಲ ಅಂದರೆ ನಾನೊಬ್ಬ ಭಾರತದ ಪ್ರಜೆಯಾಗಿ ಈ ಆಧಾರ್ ಕಾರ್ಡ್ ನನ್ನ ಹೆಸರಿಲ್ಲ ಅಂತಂದರೆ ನನಗೇನು ಸಿಕ್ಕಲ್ಲ. ಒಂದು ರೇಷನ್ ಕಾರ್ಡ್ ಬೇಕು, ಅದರ ನನ್ನ ಹೆಸರಿದ್ದರೆ ನನಗೆ ಅನೇಕ ಬೆನಿಫಿಟ್ಗಳು ಉಂಟು. ಈ ಲೋಕದಲ್ಲಿ ಇರುವಂಥ ಈ ದಾಖಲೆಗಳಲ್ಲಿ ನಮ್ಮ ಹೆಸರು ಇರಬೇಕು. ಯಾಕಂದರೆ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಗೌರ್ಮೆಂಟಲ್ಲಿ ಉಂಟು, ಜನನ ಮರಣ ಇವುಗಳ ಒಂದು ನೋಂದಣಿ ಮಾಡಿಕೊಳ್ಳುವಂಥದ್ದೇ ಒಂದು ಹೆಸರು, ಒಂದು ಡಿಪಾರ್ಟ್ಮೆಂಟ್ ಉಂಟು. ಬರ್ತ್ ಆ್ಯಂಡ್ ಡೆತ್ತನ್ನು ಅದನ್ನು ನೋಟ್ ಮಾಡುವಂಥದ್ದು. ಹುಟ್ಟಿದರೂ ದಾಖಲೆ ಮಾಡ್ಕೊಳ್ತಾರೆ, ಆಸ್ಪತ್ರೆಯಲ್ಲಿ ಹುಟ್ಟುವಾಗ ಕೂಡಲೇ ಡಾಕ್ಟ್ರುಗಳು ಏನು ಮಗುಗೆ ಹೆಸರು ಇಡ್ತಾರೆ ಅಂತ ಕೇಳ್ತಾರೆ, ಆ ಹೆಸರು ಬರ್ಕೊಂಡು ಕೂಡಲೇ ಮುನ್ಸಿಪಾಲ್ಟಿಗೆ ರವಾನಿಸ್ತಾರೆ. ಈ ಒಂದು ಮಗು ಹುಟ್ಟಿದೆ, ಆ ಮಗುವಿನ ಹೆಸರು ಇದು. ಆಮೇಲೆ ಅಲ್ಲಿ ಹೋಗಿ ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಬರ್ತೇವೆ. ಒಬ್ಬ ಮನುಷ್ಯ ಸತ್ತು ಕೂಡಲೇ ಸಹ ಮತ್ತು ಓಡಿ ಹೋಗೋದೇ ಇಲ್ಲಿಗೆ ಮುನ್ಸಿಪಾಲ್ಟಿಗೆ, ಇಂಥವ್ರೊಬ್ಬರು ಸತ್ತಿದ್ದಾರೆ ಅಂತೇಳಿ ಸತ್ತಿದ್ದಕ್ಕೂ ಸರ್ಟಿಫಿಕೇಟ್ ಬೇಕು, ಹುಟ್ಟಿದಕ್ಕೂ ಸಹ ಏನು ಬೇಕೀಗ, ಸರ್ಟಿಫಿಕೇಟ್ ಬೇಕು. ಇದಿಲ್ಲ ಅಂದರೆ ಇವತ್ತು ನಮಗೆ ಈ ದೇಶದಲ್ಲಿನ ವ್ಯವಹಾರಗಳಿಗೆ ಇವೆಲ್ಲ ಬೇಕು. ಆಧಾರ್ ಕಾರ್ಡ್ನಲ್ಲಿ ದಾಖಲಾತಿ, ಎಲ್ಲ ಕಡೆ ನಮ್ಮ ಹೆಸರಿರಬೇಕು. ಎಲ್ಲ ಕಡೆ ನಿಮ್ಮ ಹೆಸರಿದ್ದು ಮೇಲೊಂದು ಪುಸ್ತಕ ಇದೆಯಲ್ಲ ಅದರಲ್ಲಿ ನಿಮ್ಮ ಹೆಸರಿಲ್ಲ ಅಂತಂದರೆ ಹೋಗೋದೆಲ್ಲಿಗೆ, ನರಕಕ್ಕೆ. ಎಲ್ಲ ರೆಕಾರ್ಡ್ಸ್ಗಳಲ್ಲಿ ನಿಮ್ಮ ಹೆಸರಿದ್ದು ಪರಲೋಕದಲ್ಲಿ ದೇವರ ಹತ್ರ ಒಂದು ಪುಸ್ತಕ ಇದೆ, ರೆಕಾರ್ಡ್ ಇದೆ. ಆ ರೆಕಾರ್ಡ್ ಬುಕ್ಕಿನಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ನಮಗೆ ಪರಲೋಕಕ್ಕೆ ಪ್ರವೇಶನೇ ಇಲ್ಲ, ನೋ ಎಂಟ್ರಿ. ಅಲ್ಲಿಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ನಮಗೆ ಎಂಟ್ರಿನೇ ಇಲ್ಲ. ಹಾಗಾಗಿ ಇವತ್ತು ನೀವು ಖಾತ್ರಿ ಪಡಿಸ್ಕೊಳ್ರಿ, ಏನಂತಂದರೆ ಇಲ್ಲಿ ಬಂದಿರುವಂಥವ್ರು ಯಾರೇ ಆಗಿರ್ಬೋದು, ನಿಮ್ಮ ಹೆಸರು ಆ ಜೀವಬಾಧ್ಯರ ಪಟ್ಟಿ ಎಂಬ ದ ಬುಕ್ ಆಫ್ ಲೈಫ್ನಲ್ಲಿ ನಿಮ್ಮ ಹೆಸರು ದಾಖಲಾಗಿದೆಯೋ ಇಲ್ವೋ ಎಂಬುದನ್ನು ಪರೀಕ್ಷಿಸಿಕೊಳ್ಳಬೇಕು. ಯಾಕಂದರೆ ಅದರಲ್ಲಿ ಯಾರು ದಾಖಲಾಗಿರ್ತಾರೆ, ನೀವು ಯೆಶಾಯ 43ನೇ ಅಧ್ಯಾಯ 1ನೇ ವಚನ ಹೋದ್ರಿ. ಯೆಶಾಯ 43 1ನೇ ವಚನ. ಸಾಕು, ಇನ್ನೊಂದು ವಚನ ಇದೆ, ಇಲ್ಲ ಅದಲ್ಲ, 4ನೇ ಅಧ್ಯಾಯ ಇರ್ಬೇಕಂತ. ಒಂದು ನಿಮಿಷ ಇಲ್ಲಿ ಹೇಳಿ ತೋರಿಸ್ತೇನೆ. 4ನೇ ಅಧ್ಯಾಯ 3ನೇ ವಚನ ಅದು. ಮತ್ತು ಚಿಯೋನಿನಲ್ಲಿ ಉಳಿದವರು, ಯೆರೂಸಲೇಮಿನಲ್ಲಿ ನಿಂತವರು ಅಂತೂ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬಿದ್ದ ಯೆರೂಸಲೇಮಿನವರೆಲ್ಲರೂ ದೇವರ ಜನರೆನಿಸಿಕೊಳ್ಳುವರು. ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರಿದೆಯೋ ಅವರಷ್ಟೇ ದೇವಜನರು. ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರು ಬರೆದದೆಯೋ ಅವರಷ್ಟೇ ಯಾರ ಜನರು, ದೇವಜನರು. ಅಲ್ಲದವರು ಯಾರಲ್ಲ, ಹಾಗಾದರೆ ದೇವಜನರು ಅಲ್ಲ. ನಾನು ಮತ್ತು ನೀವು ದೇವಜನರೆಂಬುದಾಗಿ ಇವತ್ತು ಧೈರ್ಯವಾಗಿ ಹೆಮ್ಮೆಯಿಂದ ಎದೆ ತಟ್ಟಿ ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ, ನಮ್ಮ ಹೆಸರು ಎಲ್ಲಿ ಬರೆದಿದೆ, ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆದಿರುವುದರಿಂದ ನಾವು ಯಾರು ಅನಿಸಿಕೊಂಡಿದ್ದೇವೆ, ಈಗ ನಾವು ದೇವಜನರನಿಸಿಕೊಂಡಿದ್ದೇವೆ. ದೇವರ ಮಕ್ಕಳನಿಸಿಕೊಂಡಿದ್ದೇವೆ. ನಾವು ದೇವಜನರು ಅಥವಾ ನಾವು ದೇವರ ಮಕ್ಕಳು ಅನಿಸಿಕೊಂಡಿದ್ದೇವೆ. ಯಾಕಂದರೆ ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟದಕ್ಕೋಸ್ಕರ ನಾವು ದೇವಜನರಾಗಿದ್ದೇವೆ. ಹಾಗಾದರೆ ಇಲ್ಲಿ ಬಂದಿರುವಂಥ ನಿಮ್ಮಲ್ಲಿ ಕೆಲವರು ಕೇಳ್ಬೋದು, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲದೆ ಹೋದರೆ ನರಕವೇ ಗತಿ ಎಂಬುದಾಗಿ ನೀವು ತಿಳಿಸಿದ್ದೀರಲ್ಲ, ಹಾಗಾದರೆ ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೀಲಿಕ್ಕೆ ಸಾಧ್ಯತೆ ಇಲ್ವಾ ಅಂತೇಳಿ.
ಈಗ ಎಷ್ಟೋ ಜನರಿಗೆ ಆಧಾರ್ ಕಾರ್ಡು, ಆ ಕಾರ್ಡು, ಈ ಕಾರ್ಡು ಇಲ್ಲದವರಿಗೆ ಸರ್ಕಾರ ಒಂದು ಜಾಗ ತೋರಿಸಿದ್ದಾರೆ, ನೆಮ್ಮದಿ ಕೇಂದ್ರ ಅಂಥೇಳಿ. ಎಂಥ ಕೇಂದ್ರ ಅದು? ನೆಮ್ಮದಿ ಕೇಂದ್ರ. ಇಲ್ಲಿ ಉಳಿದ ಹೆಸರು ಬಿಟ್ಟೋದವರಿಗೆ ಅಲ್ಲಿ ಹೋಗಿ ಏನು ಮಾಡಬೇಕು, ಅದನ್ನು ಅಲ್ಲಿ ಹೋಗಿ ಹೆಸರು ಕೊಟ್ಟು ಪುನಃ ಆ ನೆಮ್ಮದಿ ಕೇಂದ್ರದಲ್ಲಿ ಹೆಸರು ದಾಖಲಿಸಿ ನೀವು ಹೆಸರು ಅದರ ನಿಮ್ಮ ರೆಕಾರ್ಡ್ನಲ್ಲಿ ನಿಮ್ಮ ಹೆಸರು ಸೇರಿಸಿಕೊಂಡು ನೆಮ್ಮದಿಯಾಗಿರ್ಬೋದು, ನೆಮ್ಮದಿಯಾಗಿ ಇರ್ಬೋದು. ನೆಮ್ಮದಿ ಕೇಂದ್ರ ಅಲ್ಲಿ ಹೋಗಬೇಕು, ನಿಮ್ಮ ಹೆಸರನ್ನ ಕೊಟ್ಟು ಆ ನೆಮ್ಮದಿ ಕೇಂದ್ರದಲ್ಲಿ ನೀವೇನಿರಬೇಕು, ನೀವು ನಿಮ್ಮ ಬೆನಿಫಿಟ್ ಹೊಂದ್ಕೊಳ್ಬೇಕಾದ್ರೆ ನೆಮ್ಮದಿ ಕೇಂದ್ರಕ್ಕೂ. ಆದರೆ ದೇವರಿಗೆ ಸ್ತೋತ್ರ, ದೇವರು ಇವತ್ತು ನಮಗೆ ಇಲ್ಲಿ ಬಂದಿದ್ದೀರಲ್ಲ, ಇದು ನಿಮ್ಮ ನೆಮ್ಮದಿಯ ಕೇಂದ್ರ. ಇವತ್ತು ನಿಮಗೆ ಹೇಳ್ತೇನೆ, ನಿಮ್ಮ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೀಬೇಕಾದರೆ ಇದಕ್ಕೆ ಸುಲಭ ಮಾರ್ಗ, ಸರಳ ಮಾರ್ಗ ಒಂದೇ, ಯೇಸುವನ್ನು ನಂಬಬೇಕು. ಹಲ್ಲೆಲೂಯಾ. ಯೇಸುವನ್ನು ನಂಬಬೇಕು. ಯೇಸುವಿಗೆ ಹೇಳಬೇಕು, ಸ್ವಾಮಿ ನಾನು ಪಾಪಿಯಾಗಿದ್ದೇನೆ, ಪಾಪಿಯಾದ ನನ್ನನ್ನು ಕರುಣಿಸು, ನನ್ನ ಪಾಪ ಕ್ಷಮಿಸು, ನನ್ನ ಹೃದಯದಲ್ಲಿ ನೀನು ಬಾ ಸ್ವಾಮಿ, ನನ್ನೊಳಗೆ ಬಂದು ವಾಸ ಮಾಡು ಕರ್ತನೆ ಎಂಬುದಾಗಿ ಯೇಸು ಸ್ವಾಮಿಯನ್ನು ನೀವು ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಯೇಸು ನಿಮ್ಮ ಹೃದಯದಲ್ಲಿ ನಿಮ್ಮ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವ ಅದೇ ಕ್ಷಣದಲ್ಲಿ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಇಲ್ಲಿ ಬಂದಿರುವಂಥವರಿಗೆ ನಿಮಗೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ, ನಿಮ್ಮ ಹೆಸರುಗಳು ಆಧಾರ್ ಕಾರ್ಡಲ್ಲಿದ್ದರೆ ಸಂತೋಷ. ಬೇರೆ ಬೇರೆ ರೆಕಾರ್ಡ್ಸ್ಗಳಲ್ಲಿ, ಈ ದೇಶದ ಬೇರೆ ಬೇರೆ ಸರ್ಕಾರಿ ಕಚೇರಿಗಳಲ್ಲಿ, ಆಧಾರ್ ಕಾರ್ಡ್ನಲ್ಲಿ, ರೇಷನ್ ಕಾರ್ಡ್ನಲ್ಲಿ ನಿಮ್ಮೆಲ್ಲ ಹೆಸರಿದ್ದರೆ ಸಂತೋಷನೇ, ಅದು ನಮಗೆ ಬೇಕು ಈ ದೇಶದ ನಿವಾಸಿಗಳಾಗಿ. ಆದರೆ ಇದಕ್ಕಿಂತಲೂ ಮಿಗಿಲಾಗಿ ನಮಗೆ ಮೇಲೆ ಸ್ವರ್ಗದಲ್ಲಿರುವಂಥ ಒಂದು ಪುಸ್ತಕ, ಜೀವ ಬಾಧ್ಯರ ಪಟ್ಟಿ ಎಂಬಂಥ ಒಂದು ಪುಸ್ತಕವಿದೆ. ಅದರಲ್ಲಿ ನಿಮ್ಮ ಹೆಸರು ದೇವರು ದಾಖಲಿಸಿಕೊಳ್ಬೇಕು. ಆ ಯಾರನ್ನು ದೇವರು ತನ್ನ ಪುಸ್ತಕದಲ್ಲಿ ಯಾರ ಹೆಸರನ್ನು ದಾಖಲಿಸಿಕೊಂಡಿದ್ದಾನೋ ಅವರಷ್ಟೇ ದೇವಜನರು. ಆ ದೇವಜನರಿಗೆ ಅಷ್ಟೇ ಸ್ವರ್ಗದಲ್ಲಿ ಪ್ರವೇಶ, ಬೇರೆ ಎಲ್ಲರಿಗೂ ಅದರಲ್ಲಿ ಪ್ರವೇಶ ಇಲ್ಲ, ಇಲ್ಲವೇ ಇಲ್ಲ. ಒಂದೆರಡು ವಚನ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 15ನೇ ವಚನ, ಪ್ರಕಟಣೆ 20. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವನು. ನೆನಪಿಟ್ಕೊಳ್ಳಿ, ಯಾರ ಹೆಸರು ಸ್ವರ್ಗದಲ್ಲಿರುವ ಜೀವಬಾಧ್ಯರ ಪಟ್ಟಿ ಎಂಬ ಪುಸ್ತಕದಲ್ಲಿ ಹೆಸರು ಇರಲ್ವೋ ಅವ್ರು ಎಲ್ಲಿ ದೊಬ್ಬಲ್ಪಡ್ತಾರೆ? ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವರು. ಆ ಬೆಂಕಿಯ ಕೆರೆ 21ನೇ 8ನೇ ವಚನದಲ್ಲಿ ಓದ್ತೇವೆ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿಂದ ಉರಿಯುವ ಕೆರೆಯೇ, ಅದು ಎರಡನೆಯ ಮರಣ. ಯಾರ ಹೆಸರು ಈ ಸ್ವರ್ಗದಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ದಾಖಲಾಗಲ್ವೋ ಅವರು ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವರು. ಆ ಬೆಂಕಿಯ ಕೆರೆಗೆ ಏನಂತ ಹೆಸರು? ಎರಡನೆಯ ಮರಣ. ರೋಮಾಪತ್ರಿಕೆ 6:23 ಓದ್ತೇವೆ. ಪಾಪವು ಕೊಡುವ ಸಂಬಳ ಮರಣ. ಅಂದರೆ ಇದು ಶರೀರದ ಮರಣದ ಬಗ್ಗೆ ಅಲ್ಲ, ನಿತ್ಯಕ್ಕೂ ನರಕದಲ್ಲಿ ಅನುಭವಿಸುವಂಥ ಆ ಯಾತನೆಗೆ ಹೇಳಲ್ಪಟ್ಟಿರುವಂಥ ಶಬ್ದ ಅದು. ಪಾಪವು ಕೊಡುವ ಸಂಬಳ ಮರಣ. ನಾವೆಲ್ಲರೂ ಜನ್ಮ ಪಾಪಿಗಳು, ನಾವೆಲ್ಲರೂ ಕರ್ಮ ಪಾಪಿಗಳು. ಒಂದಿನ ಹುಟ್ಟುತ್ತೇವೆ, ಇನ್ನೊಂದಿನ ಸಾಯ್ತೇವೆ. ಸಾವಿನೊಂದಿಗೆ ನನ್ನ ಮತ್ತು ನಿಮ್ಮ ಜೀವನ ಮುಕ್ತಾಯವಲ್ಲ. ಪಶು, ಪಕ್ಷಿ, ಪ್ರಾಣಿ, ಕ್ರಿಮಿಕೀಟಗಳು ಒಂದಿನ ಹುಟ್ಟುತ್ತವೆ, ಇನ್ನೊಂದಿನ ಸಾಯ್ತವೆ. ಆ ಸಾವಿನೊಂದಿಗೆ ಅವುಗಳಿಗೆ ಜೀವನ ಅಂತ್ಯ. ಆದರೆ ಮನುಷ್ಯ ಹಾಗಲ್ಲ, ಹುಟ್ಟುತ್ತಾನೆ, ಬದುಕ್ತಾನೆ, ಸಾಯ್ತಾನೆ. ಆದರೆ ಸಾವಿನೊಂದಿಗೆ ಜೀವನ ಅಂತ್ಯವಲ್ಲ. ಮರಣದ ನಂತರ ಒಂದು ಅನಂತ ಜೀವನ, ನಿತ್ಯಕ್ಕೂ ಬದುಕುವಂಥ ಒಂದು ಜೀವನ ಉಂಟು. ಇದು ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ. ನಮಗೆ ಮಾತ್ರ ಮರಣದ ನಂತರವೂ ಅನಂತ ಜೀವನ. ಈ ಲೋಕದ ಜೀವನ ಬರೀ ತಾತ್ಕಾಲಿಕ, ಸ್ವಲ್ಪ ದಿನ, ಸ್ವಲ್ಪ ಕಾಲವಷ್ಟೇ ಇದು ಈ ಲೋಕದ ಬಾಳು. ಆದರೆ ಮರಣದ ನಂತರ ಇರುವ ಜೀವನ ಬಹಳ ಉದ್ದವಾದದ್ದು. ಆ ದೀರ್ಘಕಾಲದ್ದು, ಕೊನೆಯಿಲ್ಲದಂಥ ಒಂದು ಜೀವನ ಮರಣದ ನಂತರ ಉಂಟು. ಆ ಮರಣದ ನಂತರ ನಾವು ಅನಂತ ಜೀವನ ಕಳೀಬೇಕಾದದ್ದು ಸ್ವರ್ಗದಲ್ಲಿ, ಇಲ್ಲ ನರಕದಲ್ಲಿ. ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲದಿದ್ದರೆ
ನಾವು ನರಕದಲ್ಲಿ ನಿತ್ಯ ನಿತ್ಯಕ್ಕೂ ನಮ್ಮ ಅನಂತ ಜೀವನ ಕಳಿಬೇಕು. ನಮ್ಮ ಹೆಸರು ಆ ದೇವರ ಹತ್ತಿರ ಇರುವಂಥ ಜೀವಬಾಧ್ಯರ ಪಟ್ಟಿಯಲ್ಲಿ ಇದ್ದರೆ ಮರಣದ ನಂತರ ನಿತ್ಯ ನಿತ್ಯಕ್ಕೂ ನಾವು ಪರಲೋಕದಲ್ಲಿ ಸ್ವರ್ಗದಲ್ಲಿ ನಮ್ಮ ಸಮಯ ಕಳೀಬೋದು. ಸ್ವರ್ಗ ಸಂತೋಷದ ಸ್ಥಳ, ಸಮಾಧಾನದ ಸ್ಥಳ. ದುಃಖ ಇಲ್ಲ, ಅಲ್ಲಿ ಗೋಳಾಟವಿಲ್ಲ, ಕಣ್ಣೀರಿಲ್ಲ, ರೋಗ ಇಲ್ಲ, ಮರಣ ಇಲ್ಲ, ಚಿಂತೆ ಇಲ್ಲ, ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಜಗಳವಿಲ್ಲ, ಭಯವಿಲ್ಲ. ಅಂಥ ಒಂದು ಸಮಾಧಾನದ ಸ್ಥಳ ಸ್ವರ್ಗ ಅಂತ ಬೈಬಲ್ ಹೇಳುತ್ತೆ. ನರಕ ಬಹಳ ಕೆಟ್ಟ ಸ್ಥಳ. ಆ ನರಕ ಅನ್ನೋದಾದರೆ ಬೆಂಕಿ ಗಂಧಕಗಳಿಂದ ಉರಿಯುವ ಕೆರೆ. ಅಲ್ಲಿ ಗೋಳಾಟ, ಅಲ್ಲಿ ಕಟಕಟನೆ ಹಲ್ಲು ಕಡಿಯೋಣ, ಅಲ್ಲಿ ನಿತ್ಯ ನಿತ್ಯಕ್ಕೂ ಕಟಕಟ ಹಲ್ಲು ಕಡಿತಾ ಎದೆ ಬಡ್ಕೊಳ್ಳುತ್ತಾ ಅಯ್ಯೋ 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 ಎಂಬುದಾಗಿ ಯಾತನೆ ಪಡ್ತಾ ಇರಬೇಕಾದ ಸ್ಥಳ ನಿತ್ಯ ನರಕ. ನಾವು ಸ್ವಲ್ಪ ಕಾಲ ಈ ಲೋಕದ ಸುಖ ಭೋಗಗಳಲ್ಲಿ ಮೈ ಮರೆತು ಈ ಪಾಪದ ಕೆಲಸಗಳನ್ನು ಮಾಡಿ ಸತ್ತ ನಂತರ ನರಕಕ್ಕೆ ಹೋಗಿ ಈ ಯಾತನೆ ಅನುಭವಿಸುವುದು ನಮ್ಮ ಕುರಿತು ದೇವರ ಚಿತ್ತವಲ್ಲ. ನಾವೆಲ್ಲರೂ ಆ ನರಕದ ಬೆಂಕಿಯಿಂದ ನಾವೇನಾಗಬೇಕು? ಪಾರಾಗಬೇಕು. ಅದಕ್ಕಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ, ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆಯೋ ಅವರಷ್ಟೇ ಯಾರಾಗಿದ್ದಾರೆ? ದೇವಜನರು. ಆ ದೇವಜನರಿಗೆ ಮಾತ್ರ ಸ್ವರ್ಗ ಲಭ್ಯ. ದೇವಜನರ ಅಲ್ಲದವರಿಗೆ, ಆ ಹೆಸರು ಬರೆಯಲ್ಪಡದವರು ಮರಣದ ನಂತರ ನಿತ್ಯ ನಿತ್ಯಕ್ಕೂ ಶಾಶ್ವತವಾಗಿ ಬೆಂಕಿ ಗಂಧಕಗಳಿಂದ ಉರಿಯುವ ಕೆರೆಯಲ್ಲಿ ಅವರು ಯಾತನೆ ಪಡಬೇಕಾಗ್ತದೆ. 21ನೇ ಪ್ರಕಟಣೆ 21-27ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸ್ವರ್ಗದ ಬಗ್ಗೆ ಬರೆಯಲ್ಪಟ್ಟಿದೆ. ಅದರಲ್ಲಿ ಹೊಲೆಯಾದದ್ದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನೂ ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು. 2 ವಾಕ್ಯ ಸ್ಪಷ್ಟ ಉಂಟು. ಹೆಸರಿಲ್ಲ ಅಂದರೆ ಬೆಂಕಿ ಗಂಧಕಗಳಿಂದ ಉರಿಯುವ ಕೆರೆಗೆ ಅವರು ದೊಬ್ಬಲ್ಪಡ್ತಾರೆ. ಸ್ಪಷ್ಟ ಇದೆ, ಬೈಬಲ್ ಭಾಳ ಕ್ಲಿಯರಾಗಿ ಹೇಳ್ತಾ ಉಂಟು. ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಉಂಟು ಅವರು ಎಲ್ಲಿರ್ತಾರೆ? ಸ್ವರ್ಗದಲ್ಲಿರ್ತಾರೆ. ಅಲ್ಲಿ ಆ ಸ್ವರ್ಗ ಪವಿತ್ರವಾದ ಸ್ಥಳವಾಗಿರೋದ್ರಿಂದ ಹೊಲೆಯಾದದ್ದೊಂದು ಅಲ್ಲಿ ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವರು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ. ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದೆಯೋ ಅವರು ತಮ್ಮ ಮರಣದ ನಂತರ ನಿತ್ಯ ನಿತ್ಯಕ್ಕೂ ಸ್ವರ್ಗದಲ್ಲಿ ಯೇಸುವಿನೊಂದಿಗಿರ್ತಾರೆ. ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿಲ್ಲವೋ ಅವರು ನಿತ್ಯ ನಿತ್ಯಕ್ಕೂ ಬೆಂಕಿ ಗಂಧಕಗಳಿಂದ ಉರಿಯುವ ಕೆರೆಯಲ್ಲಿ ಯಾತನೆ ಪಡುತ್ತಾ ಸಂಕಟ ಪಡುತ್ತಾ ತಮ್ಮ ನಿತ್ಯ ನಿತ್ಯಕ್ಕೂ ತಮ್ಮ ಸಮಯ ಕಳೀಬೇಕು. ಆದ್ದರಿಂದ ಪ್ರೀತಿಯ ಸಹೋದರನೇ ಸಹೋದರಿಯೇ, ಮಕ್ಕಳೇ, ಯವನಸ್ಥರೇ, ಒಂದು ವೇಳೆ ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲ ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದ್ದರೆ, ಅದಕ್ಕೆ ನಿಮ್ಮ ಹೆಸರು ಬರೀಬೇಕಾದ್ರೆ ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಅದಕ್ಕೇನು ನಿಮಗೆ ಖರ್ಚಿಲ್ಲ. ನೀವೇನು ಮಾಡಬೇಕಾದ್ರೆ ದೇವರ ಹತ್ರ ಇದ್ದದನ್ನು ಇದ್ದಾಗೆ ಹೇಳಿ. ಏನಂತ? ಯೇಸುವೇ ನಾನು ಪಾಪಿ, ಯೇಸುವೇ ನಾನು ಪಾಪಿಯಾದ ನನ್ನನ್ನು ನೀನು ಕರುಣಿಸು, ನನ್ನ ಪಾಪಗಳನ್ನು ಕ್ಷಮಿಸು. ನೀನು ಕ್ರೂಜೆಯಲ್ಲಿ ಸುರಿಸಿದ ನಿನ್ನ ಪವಿತ್ರ ರಕ್ತದಿಂದ ನನ್ನ ಪಾಪದಿಂದ ಹೊಲಸಾಗಿರುವಂಥ ಈ ಹೃದಯವನ್ನು ತೊಳೆದು ಶುದ್ಧ ಮಾಡಿ ನನ್ನೊಳಗೆ ಬಂದು ನೀನು ವಾಸ ಮಾಡೆಂಬುದಾಗಿ ಯೇಸುವನ್ನು ನೀವು ಹೃದಯದಲ್ಲಿ ಕರೆಯುವುದಾದರೆ ಖಂಡಿತವಾಗಿಯೂ ಯೇಸು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಈ ಹೊತ್ತೇ ನಿಮ್ಮನ್ನು ತನ್ನ ಮಗನನ್ನಾಗಿ ಮಗಳನ್ನಾಗಿ ಅಂಗೀಕರಿಸುತ್ತಾನೆ. ಮಾತ್ರವಲ್ಲ, ಮರಣದ ನಂತರ ಆತನೊಂದಿಗೆ ನಿತ್ಯ ನಿತ್ಯಕ್ಕೂ ಇರುವಂಥ ಭಾಗ್ಯ ನಿಮಗೆ ದಯಪಾಲಿಸ್ತಾನೆ. ಹಾಲೆಲೂಯ. ನಾವು ಸತ್ತ ನಂತರ ಸ್ವರ್ಗದಲ್ಲಿ ನಮ್ಮ ಶಾಶ್ವತವಾಗಿ ದಿನ ಕಳೆಯುವುದಾದರೆ ಲೋಕದಲ್ಲಿ ಬದುಕಿದ ಸಾರ್ಥಕ ಆಯಿತು. ನಾವು ಲೋಕದಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಹೆಸರು ಮಾಡಿ ಭಾಳಷ್ಟು ಹಣ ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿ ಐಷಾರಾಮಿ ಜೀವನ ಮಾಡದೆಯೋ ಒಂದು ವೇಳೆ ನಾವು ಸತ್ತ ನಂತರ ನರಕಕ್ಕೆ ಹೋದರೆ ನಾವು ಲೋಕದಲ್ಲಿ ಬದುಕಿದ್ದು ವ್ಯರ್ಥ. ಹಾಗಾಗಿ ನಿಮ್ಮ ಬಾಳು ವ್ಯರ್ಥವಾಗಬಾರದು. ಮರಣವು ನೆನೆಸದ ಗಳಿಗೆಯಲ್ಲಿ ಬರುತ್ತದೆ. ಈಗ ಇದ್ದೇವೆ, ಇನ್ನೊಂದು ಗಳಿಗೆ ಬಿಟ್ಟು ನಮಗೇನಾಗ್ತದೋ ಗೊತ್ತಿಲ್ಲ, ನಾಳೆ ಏನಾಗ್ತದೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಇನ್ನು ಒಂದು ಕ್ಷಣವೂ ನೀವು ತಡ ಮಾಡದೆ ನಿಮ್ಮ ಆತ್ಮ ನರಕಕ್ಕೆ ಹೋಗಬಾರದು, ಸ್ವರ್ಗಕ್ಕೆ ಹೋಗಲೇಬೇಕು. ಹಾಗೆ ಹೋಗಬೇಕಾದರೆ ಇವತ್ತೇ ಯೇಸು ನನ್ನ ದೇವರು, ನನ್ನ ರಕ್ಷಕನು,
ನನ್ನ ಒಡೆಯನೆಂಬುದಾಗಿ ನಂಬಿ ಆ ಯೇಸು ಪರಮಾತ್ಮನನ್ನು ನಿಮ್ಮ ಹೃದಯದೊಳಗೆ ಅವನನ್ನು ಬರಮಾಡಿಕೊಳ್ಳ್ರಿ. ಯೇಸು ನಿಮ್ಮೊಳಗೆ ಬಂದರೆ ಇವತ್ತಿನಿಂದ ನಿಮ್ಮ ಹೃದಯ ದೇವಾಲಯವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಹಾಗಾಗಿ ಇಲ್ಲಿ ಬಂದವರು ಯೇಸು ಇಲ್ಲದವರಾಗಿ ಬಂದಿದ್ದರೆ ಯೇಸುನೊಂದಿಗೆ ಹೋಗಿರಿ. ಇವತ್ತು ಈ ಮಗುವಿನ ಹೆಸರಿಡುವಂಥ ಕಾರ್ಯಕ್ರಮ ಅವರಿಗೆ ಮಾತ್ರವಲ್ಲ, ನಮ್ಮೆಲ್ಲರಿಗೆ ಸಂತೋಷ ತರುವಂಥ ಸಂಗತಿ. ಆದರೆ ಇವತ್ತು ಯಾರದಾದರೂ ಹೆಸರುಗಳು ಪರಲೋಕದ ಪುಸ್ತಕದಲ್ಲಿ ಬರೆಯಲ್ಪಡೋದಾದರೆ ಪರಲೋಕದಲ್ಲಿ ದೊಡ್ಡ ಸಂತೋಷವಾಗುತ್ತೆ. ಹಲ್ಲೆಲೂಯಾ. ಯಾಕಂದರೆ ವಾಕ್ಯ ಹೇಳುತ್ತೆ, ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಂಡಾಗ ಪರಲೋಕದಲ್ಲಿ ದೊಡ್ಡ ಸಂಭ್ರಮ, ದೊಡ್ಡ ಸಂತೋಷ. ಇವತ್ತು ಹಾಗೇನಾದರೂ ಆದರೆ ಈ ಸಂಭ್ರಮಕ್ಕಿಂತ ಅಲ್ಲಿನ ಸಂಭ್ರಮವೇ ದೊಡ್ಡದು. ಹಲ್ಲೆಲೂಯಾ. ಇದೇನು ಈಗ ನಾವು ಸಂಭ್ರಮ ಪಡ್ತೇವೆ, ಒಂದು ಊಟ ಮಾಡ್ತೇವೆ, ಮನೆಗೆ ಹೋಗ್ಬಿಡ್ತೇವೆ. ಆದರೆ ನಿಮ್ಮ ಹೃದಯವನ್ನು ಯೇಸುಸ್ವಾಮಿಗೆ ಒಪ್ಪಿಸಿಕೊಟ್ಟು ನೀವು ದೇವರ ಮಕ್ಕಳಾದರೆ ಇವತ್ತು ಇಡೀ ಸ್ವರ್ಗವೇ ಸಂತೋಷ ಪಡ್ತದೆ. ಹಲ್ಲೆಲೂಯಾ. ಆದ್ದರಿಂದ ಯಾರೇ ಆಗಿರಲಿ, ಒಬ್ಬರೇ ಆಗಿರಲಿ, ಇನ್ನೂ ನೀವು ಯೇಸುಸ್ವಾಮಿ ನಿಮ್ಮ ರಕ್ಷಕನ ಅಂಗೀಕಾರ ಮಾಡದೆ ಹೋಗಿದ್ದರೆ, ನಿಮ್ಮ ಹೆಸರು ಪರಲೋಕದ ಜೀವಬಾಧರ ಪಟ್ಟಿಯಲ್ಲಿ ಇಲ್ಲದೆ ಹೋಗಿದ್ದರೆ, ಈ ಹೊತ್ತೇ ಯೇಸುವಿಗೆ ನಿಮ್ಮ ಹೃದಯ ಒಪ್ಪಿಸಿಕೊಟ್ಟು ನರಕದ ಬೆಂಕಿಯಿಂದ ಪಾರಾಗಿ ಸ್ವರ್ಗಕ್ಕೆ ಹೋಗಿರಿ. ಹಾಗಾದರೆ ಬದುಕಿದ್ದು ಸಾರ್ಥಕವಾಗುತ್ತದೆ. ಖಂಡಿತವಾಗಿ ದೇವರು ಈ ಮಾತುಗಳ ಮೂಲಕ ನಿಮ್ಮೊಂದಿಗೆ ಮಾತನಾಡಿದ್ದಾನೆಂಬುದಾಗಿ ನಂಬುತ್ತೇನೆ. ಮತ್ತು ಈ ಸಮಯದಲ್ಲಿ ಪಾಸ್ಟರ್ ದೇವರಾಜ್ ಮತ್ತು ಸವಿತಾ ದೇವರಿಗೆ ಕೊಟ್ಟಂಥ ಎರಡನೇ ಸೇವಕರಾದಂಥ ದೇವರಾಜಿಗೆ ಹಾಗೂ ಸವಿತಾಗೆ ದೇವರನ್ನು ಕರುಣಿಸಿ ಈ ಎರಡನೆಯ ಗಂಡು ಮಗನನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿದ್ದಾನೆ. ಯೌವನ ಪ್ರಾಯದಲ್ಲಿ ಹುಟ್ಟಿದಂಥ ಮಕ್ಕಳು ಯುದ್ಧ ವೀರನ ಕೈಲಿರುವಂಥ ಅಂಬುಗಳಂತಿದ್ದಾರೆ. ದೇವರವರ ಬತ್ತಳಿಕೆಯನ್ನು ಈ ಜೀವಂತ ಅಂಬುಗಳಿಂದ ತುಂಬಿಸಿರುವುದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ಸೇವಕನ ಈ ಕುಟುಂಬಕ್ಕೆ ಇನ್ನೊಬ್ಬ ಮಗನನ್ನು ಕೊಟ್ಟು ನಿನ್ನ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಇದು ವರ್ಣಿಸಲು ಅಶಕ್ಯವಾದ ನಿನ್ನ ವರವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಎಲ್ಲ ಒಳ್ಳೆಯ ದಾನಗಳು ನಮಗೆ ನಿನ್ನಿಂದಲೇ, ಮೇಲಿನಿಂದಲೇ ನಮಗೆ ದೊರಕುವಂಥವುಗಳಾಗಿವೆ. ದೇವ, ಮೇಲಿನಿಂದ ದೊರಕಿದಂಥ ಈ ಸುಂದರವಾದ ವರವನ್ನು ನಿನ್ನ ಮಕ್ಕಳು ತೆಗೆದುಕೊಂಡು ನಿನ್ನ ಆಲಯಕ್ಕೆ ಬಂದಿದ್ದಾರೆ. ದೇವ, ನಿನ್ನ ಮಕ್ಕಳಾದಂಥ ನಾವೆಲ್ಲರೂ ಒಟ್ಟಾಗಿ ಸೇರಿ ಅವರಿಗೆ ಕೊಟ್ಟ ಈ ಮಗುವಿನ ಆಶೀರ್ವಾದಕ್ಕಾಗಿ ಬೇಡಿಕೊಳ್ಳುತ್ತೇವೆ. ಈ ಮಗು ಸ್ವಾಮಿ ದಿನೇ ದಿನೇ ನಿನ್ನ ಭಯದಲ್ಲಿ, ಭಕ್ತಿಯಲ್ಲಿ, ಜ್ಞಾನದಲ್ಲಿ, ಆರೋಗ್ಯದಲ್ಲಿ ಬೆಳೆಯಲಿ. ಈ ಮಗುವಿನ ಮೂಲಕವಾಗಿ ತಂದೆ ತಾಯಿಗಳಿಗೆ ಆಶೀರ್ವಾದ ಉಂಟಾಗಲಿ. ಈ ಮಗುವಿನ ಮೂಲಕವಾಗಿ ಸಭೆಗೆ ಆಶೀರ್ವಾದ ಉಂಟಾಗಲಿ. ಈ ಮಗುವಿನ ಮೂಲಕವಾಗಿ ಸಮಾಜಕ್ಕೆ ಆಶೀರ್ವಾದ ಉಂಟಾಗಲಿ. ಈ ಮಗುವಿನ ಮೂಲಕವಾಗಿ ದೇಶಕ್ಕೆ ಆಶೀರ್ವಾದ ಉಂಟಾಗಲಿ. ನಿನ್ನ ನಾಮದಲ್ಲಿ ಸ್ವಾಮಿ ಈ ಮಗುವನ್ನು ನಾವೆಲ್ಲರೂ ಆಶೀರ್ವದಿಸುತ್ತೇವೆ. ನಿನ್ನ ಜೋಕೆ ಹಸ್ತಕ್ಕೆ ದೇವ ಈ ಮಗುವನ್ನು ಕೊಪ್ಪಿಸಿಕೊಡುತ್ತಾ ಇದ್ದೇವೆ. ಈ ಮಗು ಸ್ವಾಮಿ ಯಾವ ರೀತಿಯಾಗಿ ಬಾಲಕನಾದ ಸಮುವೇಲನು ನೀನು ಬಾಲಕನಾಗಿದ್ದಾಗ ದೇವರ ದಯೆಗೂ ಮನುಷ್ಯರ ದಯೆಗೂ ಪಾತ್ರನಾಗಿ ಬೆಳೆದಂತೆಯೇ ಈ ಮಗು ನಿನ್ನ ದಯೆಗೂ ಮನುಷ್ಯರ ದಯೆಗೂ ಪಾತ್ರವಾಗಿ ಬೆಳೆಯಲಿ ಸ್ವಾಮಿ. ಈ ಮಗುವಿನ ಮೂಲಕವಾಗಿ ನಿನ್ನ ನಾಮ ಎಲ್ಲೆಲ್ಲಿಯೂ ಮಹಿಮೆಗೊಳ್ಳಲಿ. ಈ ಮಗುವಿನ ಮೇಲೆ ಸದಾ ನಿನ್ನ ಆಶೀರ್ವಾದವಿರಲಿ ಕರ್ತನೆ. ತಂದೆ ದೇವರೇ, ನೀನು ಮಾಡಿದಂಥ ಈ ದೊಡ್ಡ ಉಪಕಾರಕ್ಕಾಗಿ ಸ್ತೋತ್ರ. ಕೃತಜ್ಞತೆ ನಿನ್ನ ಸನ್ನಿಧಾನಕ್ಕೆ ಮಗುವನ್ನು ತಂದಿದ್ದಾರೆ. ನಾವು ನಿನ್ನ ಜೋಕಿಯ ಕೈಗೆ ಒಪ್ಪಿಸಿಕೊಡುತ್ತೇವೆ. ಆಶೀರ್ವದಿಸಿ ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ನನಗೆ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ಮಗುವಿನ ತಂದೆ ತಾಯಿಗಳು ಈ ಮಗುವಿಗೆ ಕ್ರಿಸ್ ಆರೋನ್ ಎಂಬುದಾಗಿ ಹೆಸರಿಡುವುದಕ್ಕಾಗಿ ಅವರು ತೀರ್ಮಾನಿಸಿರುವುದರಿಂದ ದೇವರ ಸೇವಕನಾದಂಥ ನಾನು ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಈ ಮಗುವಿಗೆ ಕ್ರಿಸ್ ಆರೋನ್ ಎಂಬುದಾಗಿ ನಾಮಕರಣ ಮಾಡುತ್ತೇನೆ. ಇಂದಿನಿಂದ ಈ ಮಗು ಎಲ್ಲ ಕಾರ್ಯಗಳಿಗೂ ಕ್ರಿಸ್ ಆರೋನ್ ಎಂಬ ಹೆಸರಿನಲ್ಲಿ ಕರೆಯಲ್ಪಡುತ್ತದೆ. ಈ ಮಗುವನ್ನು ಕರ್ತನು ಆಶೀರ್ವದಿಸಲಿ. ತನ್ನ ಜ್ಞಾನ, ವಿವೇಕ, ತಿಳುವಳಿಕೆಯಿಂದ ತುಂಬಿಸಿ ಅನೇಕರಿಗೆ ಈ ಮಗುವನ್ನು ಆಶೀರ್ವಾದ ನಿಧಿಯಾಗಿ ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆ ಆದವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮ ತಂದೆ ನಿನ್ನ ಪಾಸ್ತಿಗೆ ಬಂದಿದ್ದೇವೆ ಸ್ವಾಮಿ. ಕರ್ತನೆ, ನಿನ್ನ ದಾಸನನ್ನು ದಾಸಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನೆ, ಹೌದು ಸ್ವಾಮಿ, ಈ ದಿನ ಕರ್ತನೆ ನಿನ್ನ ಸನ್ನಿಧಾನಕ್ಕೆ ನನ್ನ ಮಗುವ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡೋದಕ್ಕಾಗಿ ಬಂದಿದ್ದಾರೆ ಸ್ವಾಮಿ. ದೇವ, ಈ ದಂಪತಿಯನ್ನು ಆಶೀರ್ವದಿಸು ಸ್ವಾಮಿ. ಇವರ ಸೇವೆಯನ್ನು ಆಶೀರ್ವದಿಸು ಸ್ವಾಮಿ. ಇವರ ಕುಟುಂಬವನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಂಡಿದ್ದಾರೆ. ಹೌದು ಸ್ವಾಮಿ, ಕರ್ತನೆ, ಯಶ 54:2 ವಾಕ್ಯದ ಪ್ರಕಾರ ಇವರ ಸೇವೆ ವಿಸ್ತರಿಸಲಿ ಸ್ವಾಮಿ. ಇವರ ಪ್ರಾಂತ್ಯ ವಿಸ್ತರಿಸಲಿ ಸ್ವಾಮಿ. ಅನೇಕ ಆತ್ಮಗಳನ್ನು ಕರ್ತನೆ ನಿನ್ನ ರಾಜ್ಯಕ್ಕೆ ನಡೆಸುವಂಥ ಒಂದು ಕುಟುಂಬವಾಗಿ ನೀನು ಮಾರ್ಪಡಿಸೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಪರಲೋಕದ
ಬೇಕಾದ ಸಕಲ ಆಶೀರ್ವಾದಗಳಿಂದ ಅನುಗ್ರಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹೌದು ಸ್ವಾಮಿ ಕರ್ತನೆ, ಬೆಳಕಿಗೆ ಮೂಲ ಕಾರಣದ ಎಲ್ಲ ವರದಾನ ನಿನ್ನ ಬರುವುದಾಗಿದೆಲ್ಲ ಸ್ವಾಮಿ. ಎಲ್ಲ ವರದಾನಿಗೆ ಕುಟುಂಬ ತುಂಬಿಸು ಸ್ವಾಮಿ. ಇಬ್ಬರು ಮಕ್ಕಳಿಗಾಗಿ ಸ್ತೋತ್ರ ದೇವರೇ. ಈ ಮಕ್ಕಳು ಬೆಳೆದು ಬರುವಂಥ ಸಮಯದಲ್ಲಿ ಕರ್ತನೆ ನಿನ್ನಲ್ಲಿ ಭಯಭಕ್ತಿಗಳಿಗೆ ಬೆಳೆದು ಬರುವಂಥ ಸಹಾಯ ಮಾಡು ದೇವರ. ಮತ್ತೆ ಮನುಷ್ಯರ ದಯ ಈ ಮಕ್ಕಳ ಮೇಲೆ ಇರಲಿದ್ದೇವರೆ ಕರ್ತನೆ. ಬೆಳೆದು ಬರುವಂಥ ಸಮಯದಲ್ಲಿದ್ದೇವರೆ ನಿನಗೆ ಕರ್ತನೆ ಒಂದು ಮಹಿಮೆಯಾದ ಕರ್ತನೆ ಸೇವೆ ಮಾಡುವಂತೆ, ನಿನ್ನ ನಾಮಕ್ಕೆ ಘನ ಸಲ್ಲುವ ಮಕ್ಕಳಾಗಿ ಬೆಳೆದು ಬರುವಂತೆ ಸಹಾಯ ಮಾಡು ಕರ್ತನೆ. ಈ ಮಕ್ಕಳು ಕುಟುಂಬಕ್ಕೆ ಮಾತ್ರವಲ್ಲ ಸ್ವಾಮಿ, ಸಭೆಗೆ ದೇಶಕ್ಕೆ ಮಾತ್ರವಲ್ಲ ಸ್ವಾಮಿ, ನಿನ್ನ ರಾಜ್ಯದ ಮಹಿಮೆಗಾಗತ್ತನೆ ಈ ಮಕ್ಕಳು ಉಪಯೋಗಿಸಪಡುವಂತೆ ಸಹಾಯ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ ಕರ್ತನೆ. ನಿನ್ನ ದಾಸ್ಯ ಕರ್ತನೆ ಶಕ್ತವಾದ ರೀತಿಯಲ್ಲಿ ಸೇವೆ ಮಾಡಿದ ಕೃಪೆಗೆ ಅವ್ರು ನಡೆಸಬೇಕಾಗಿ ಕೇಳಿಕೊಂಡಿದ್ದೇವೆ. ಅನೇಕ ಇವರು ಈ ಕುಟುಂಬ ಕರ್ತನೆ ಒಂದು ಆಶೀರ್ವಾದ ನಿಧಿಯಾಗುವಂತೆ ಸಹಾಯ ಮಾಡಿದ್ದೇವೆ. ಹೌದು ಸ್ವಾಮಿ, ತಂದೆ ಮಗ ಪವಿತ್ರ ಹೆಸರಿನಲ್ಲಿ ನಿನ್ನ ದಾಸನ ಕುಟುಂಬವನ್ನು ದೇವರೇ ನಾವು ಆಶೀರ್ವಾದ ಮಾಡ್ತೇವೆ ಸ್ವಾಮಿ. ದೇವನೇ ಹಾಗೆ ಮಾಡಬೇಕಾಗಿ ಸ್ತೋತ್ರ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ. ಸಂತೋಷವಾಗಿ ಮನೆಗಳಿಗೆ ಹೋಗಬೇಕೆಂಬುದಾಗಿ ನಿಮ್ಮನ್ನು ಕೇಳ್ಕೊಳ್ತೇನೆ. ನಮ್ಮ ಕರ್ತನಾದ ಯೇಸುವಿನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ, ಸಹವಾಸ, ಪರಿಪಾಲನೆ, ಕೂಡಿ ಬಂದ ನಿನ್ನ ಮಕ್ಕಳಾದ ನಮ್ಮ ಕೂಡ ಮತ್ತು ಸಿಂಧನೂರಿನಿಂದ ಬಂದಿರುವಂಥ ನಿನ್ನ ಸೇವಕರು ಕುಟುಂಬದೊಂದಿಗೆ, ಸಭಿಕರೊಂದಿಗೆ, ನಮ್ಮೆಲ್ಲರೊಂದಿಗೆ ಈಗಲೂ ಸದಾ ಕಾಲವಿರಲಿ. ಆಮೇಲೆ ಹಲೋ ದೇವರಾಜ್, ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್ ಪಾಸ್ಟ್ರೆ. ಹೇಗಿದೆಯಪ್ಪ? ಚೆನ್ನಾಗಿದೆಯಾ? ಪಾಸ್ಟ್ರೆ ನೀವು ಹೇಗಿದ್ದೀರಿ? ಹಾಂ, ನಾವು ಚೆನ್ನಾಗಿದ್ದೀವಪ್ಪ. ಮತ್ತೆ ಪಾಸ್ಟ್ರೆ ಒಂದು ಹೇಳಲಿಕ್ಕಿತ್ತು ಪಾಸ್ಟ್ರೆ. ಏನಪ್ಪ ಸಂಕೋಚ ಮಾಡ್ತಾ ಇದೆಯಾ ಭಾಳ? ನನ್ನ ಮಗಂದು ನಾಮಕರಣ ಉಂಟು ಪಾಸ್ಟ್ರೆ. ನಾಮಕರಣ ಉಂಟಾ? ಹೌದು ಪಾಸ್ಟ್ರೆ. ಯಾವಾಗ ಇಡ್ತಾ ಇದೆಯಾ ದೇವರಾಜ್? ನಾನು ಮಂಗಳವಾರ ಇಡುವಂತಿದ್ದೇನೆ ಪಾಸ್ಟ್ರೆ. ಹೇಗೆ ನೀವು ಹೇಗೆ ಹೇಳ್ತೀರಿ ಹಾಗೆ? ಮಂಗಳವಾರವ? ಒಂಚೂರು ಕ್ಯಾಲೆಂಡರ್ ನೋಡಿ ಹೇಳ್ತೀರಪ್ಪ, ಒಂದು ನಿಮಿಷ. ಮಂಗಳವಾರ 30 ತಾರೀಕು ಅಡ್ಡಿಲ್ಲ, ಇಡ್ಬೋದು. ನಾ ಫ್ರೀ ಇದ್ದೀನಿ, ಉಡುಪಿಯಲ್ಲೇ ಇದ್ದೀನಿ ನಾನು. ಪಾಸ್ಟ್ರೆ ಒಂದು ವಿಷಯ, ಎಲ್ಲರಿಗಿಂತ ಗ್ರ್ಯಾಂಡ್ ಆಗ್ಬೇಕು ಪಾಸ್ಟ್ರೆ. ಇದ್ದರಿಗೆ ಆಗಿರ್ಬಾರ್ದು, ಅಷ್ಟು ಒಳ್ಳೆ ಆಗ್ಬೇಕು ಪಾಸ್ಟ್ರೆ. ಓ, ಗ್ರ್ಯಾಂಡ್ ಆಗಬೇಕಲ್ಲ. ನೀನು ಹೆದರಬೇಡ, ನೀನು ನಿಧಾನ ಬಾ. ನಿನ್ನ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಸೋಮವಾರ ಬೆಳಗ್ಗೆ ಬಾ, ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ಇಲ್ಲಿ. ನೀನು ಹೆದರಬೇಡ. ಆಯ್ತು ಪಾಸ್ಟ್ರೆ. ಥ್ಯಾಂಕ್ ಯು ಪಾಸ್ಟ್ರೆ. ಹಾಂ, ಓಕೆ. ಹಲೋ ದೇವಜಣ್ಣ, ಪ್ರೈಸ್ ಲಾರ್ಡ್. ಪ್ರೈಸ್ ಸ್ಟೀಫನ್ ಬಾಯ್, ಮತ್ತೆ ಎಲ್ಲಿದ್ದೀರಿ? ಹಾಂ, ಸೂಪರ್. ಮತ್ತೆ ದೇವಜಣ್ಣ ಬಕ ವಿಶೇಷ ಆಲೇಜಿ ಮರ ಇರ್ನಾನೆ ಪೂರ ಎಂಕಿಲ್ನಂತ ಆದುಂಡಿ ಪೂರ ನಿಗಿಲ್ಲನತಿ. ಸ್ಟೀಫನ್ ಬಾಯ್ ಒಂದು ವಿಷಯ ಉಂಟು, ಏನು ಗೊತ್ತಂడి ನನ್ನ ಬಾಲದ ನಾಮಕರಣ ಉಂಡಿ. ನಾಮಕರಣ ಯಾಪ ದೇವಜಣ್ಣ? ಯಾಂಕಲ್ ಮಂಗಳವಾರ ದಿಕ್ಕ ಬಂಟೆ ಪಾಸ್ಟರ್ ಬರ ಪಾತಿರ್ತೆ ಇರ್ನಂಜಿ ಕೇನ್ಗ ಬಂದು ಅಂಗಾರ 30 ತಾರೀಕು ಅಂದ್ ಮುಪ್ಪ ದಾಲ ಪೋಡೊಡ್ಚಿ ಮಾರದಿಲೆ ಧಾರಾಳವಾಗಿ ಬಕ ಒಂದು ಅರೇಂಜ್ಮೆಂಟ್ ಪೂರ ಆವಡತೆ ಪೂರ ಡೆಕೋರೇಷನ್ ಅವು ಅರೇಂಜ್ಮೆಂಟ್ ಪೂರ ದಾಲ ಪೋಡೊಡ್ಚಿ ಎಂಕಲ ಮಂಜುಲ್ಲತಿ ಆಯ್ಡ ಪೂರ ಪಾತ್ರವಾ ಅವೇ ಅಂದ್ ಯಾರೇ ಫೋನ್ ಮಲ್ಪೆ ಫಸ್ಟ್ ಈರಂಚೂರು ಜವನ ಪೂರ ರೆಡಿ ಮಲ್ಪಲೆ ಇಜ್ಜಿ ದಾಲ ಪೋಡೊಡ್ಚಿ ಎಂಕಲ BPC ಜವಣೆರು ಇರುತ್ತೆ. ಇದು ದಾಲ ಪೋಡೊಡ್ಚಿ ಇದು ದಾನ ಬಲೆ ಪೂರ ಅರೇಂಜ್ಮೆಂಟ್ ಬಲ್ದಿಪ್ಪ ಅವೇ ಐತರ ಬರ್ಪುಜಿ ಸೋಮವಾರ ಪಿದಾಡದ ಬರ್ಪೆ ಅವೇ ಸೋಮವಾರ ಬಲೆ. ಓಕೆ ಮಲ್ಲಜಿ ಅದಿ ಬಿದ್ದಿ ಬಾವೆ. ಹಾಂ, ಓಕೆ ಬಾಯ್. ಹಲೋ ದೇವರಜಣ್ಣ ಮಂಜಣ್ಣತೆ ಅಂದಂದು ಏನಿ ದೇವರಾಜ್ ಭಾಷೆ ಸಿಂಧೂರು ನೋಡುದು ಬೊಕ್ಕ ಇಂಚಲ್ದಾರ ಸೋಕೆನಾ? ಆಲ್ಮೋಸ್ಟ್ ಎಂಕಲ್ ಸೌಖ್ಯ ಒಳ್ಳೆ ಅವತ್ತಿ ಏನು ಗೊತ್ತಿಲ್ಲ ಬಾರ್ದು ನಾಮಕರಣ ಉಂಟು ಪೂರ ರೆಡಿ ಮಲ್ಪಡತ್ತೆ ಇಂಚ ಮಲ್ಪ ರೆಡಿ ಮಲ್ಪರ ಪೂರ ರೆಡಿ ಮಲ್ಪಡಿ ಹಬ್ಬ ನಾಮಕರಣ ಮಂಗಳವಾರ 30 ತಾರೀಕಿಗೆ. ಓ ಹಂಗಾರನೆ ಪೂರ ರೆಡಿ ಮಲ್ಪಡಿ ಈ ದಾರ ಪೋಡೊಡ್ಚಿ ಯಾನ್ ಬತ್ತೀನಿ ಐಕ್ಯತ ಪೂರ ರೆಡಿ ಮಲ್ಪರಗೆ ಅವು ಪೂರ ರೆಡಿ ಮಲ್ಪೆ ಏನು ಪೂರ ಜವನ ಪೂರ ರೆಡಿ ಮಲ್ತದ್ದು ಪೂರ ಡೆಕೋರೇಷನ್ ಅವು ಒಂದು ಪೂರ ಶಂಕರ ಪೂರ ಪಂದ್ ಪೂರ ರೆಡಿ ಮಲ್ಪಲೆ ಅವ ಯಾ ಸಂಕರಣ ಪಾತ್ರ ಆಯ್ ಪೂರ ಮಲ್ಪೆ ಅವೇ ಅವು ಬರ್ಪಿನಾ? ಓಕೆ ದೀಪಿನಾ? ಓಕೆ ಬಾಯ್. ಶಂಕರ ಒಲ್ಲ ಮಾರ ಏನು ಮಾರ ಶಂಕರ ಆ ಮಂಜು ರೆಡಿ ಮಲ್ಪ ದಾಲ್ ದಾಲ್ ರೆಡಿ ಆಯ್ತು ಮಾರಿ ನೀವು ನಾಮಕರಣ ಮಾರ ಒಂದು ಡೆಕೋರೇಷನ್ ಲಿಜಿ ದಾಲ್ ಒಲ್ಲೆ ಮಾರ ಮಂಜು ಈ ದಾರ ಪೋಡೊಡ್ತಿ ಮಂಜುಡ ಬಂತೆ ಮಾರ ಶಂಕರ ಪೂರ ರೆಡಿ ಮಲ್ಪ ಯಾಪ ಮೊರಣಿ ಬಂತೆ ಮಾರ ಮಂಜುಡ ಬಂದರ ಏನು ಆಲ್ಮೋಸ್ಟ್ ಮಲ್ಪೆ ಬಂದುಪ್ಪೆ ಅದ ಅಂದ್ವಾಗ ಪೂರ ಇಂಚೆ ಬಂತು ಲಾಸ್ಟ್ ಮಲ್ಪೆ ಒಂದು ಐಜ್ಜೆ ಮಾರ ಓಲ್ ಅಡ್ರೆಸ್ ಅತ್ಯ ಆ ವಿರೇಗ್ಲ ತೋಜುಂಡ ಇಂಚೆ ಮಲ್ಪುನು ಹೆಂಗೆಲ್ಲ ಗೊತ್ತು ಮಾರ ಇಂಚೆ ಬಂದಿಲ್ಲ ಮಾರ ದಾಲ ಸುತ್ತಿ ಇಜ್ಜು ಮಾರ ಇಂಚೆ ಬಂತು ಅತಿ ಓಯ್ ದೇವರಜಣ್ಣ ಈಗ ವಿಡಿಯೋ ಕಾಲ್ ಮಲ್ದಿನ ಇರೇಗ ವಿಡಿಯೋ ಕಾಲ್ ಅತ್ತಿ ಮುಂದೆ ಕಾಲ್ ಅಂದ ಜಂಡ ಅತ್ತಿ ಎಂಕ್ಲೆ ಪೂರ ತಿಕ್ದು ತೂತು ಸಾಕಾದ ಹೋತು ಎಂಕ್ಲೆಗೆ ಓಲ್ಲೆ ಮಾರ ಬೆಂಗಳೂರು ಬಂದು ಬಂದು ನಿಗಲೇನ ಮಾರ ಇನ್ನು ಕಾಂಡ ನಾಮಕರಣ ಪೂರ ರೆಡಿ ಆತ ಮಾರ ಓಲ್ಲ ಯಾರು ಬೆಂಗಳೂರು ಪೋತಿನತಿ ಕೋಡೆ ಡೆಕೋರೇಷನ್ ಪಂಡ್ರೆ ಬಂತ ಅವಲ ಪಂಚಾಯತ್ ಮಾರಿ ಈಜಿಜಿ ತುಲೆ ದೇವರಜಣ್ಣ ಪೂರ ಪೋನಾಗ ಪಂದ್ ಬೋತಾರೆ ಎನ್ನಡ ಅವ್ರು ಏನೇನ ಪೂರ ಮಲ್ಪಡ್ ಪೂರ ಯಾ 30 kg ಕೋರೆ ಆರ್ಡರ್ ಮಲ್ದೆ ಬಕ್ಕ 1 kg ಮುಂಚಿ ಅಂಕಲ್ ಬಕ್ಕ 20 kg ಅರಿಕಂತಿದ್ರು ಪೂರ ಆಪಿನ ತಗ ಮಾರನ
ಬಕ್ಕ ಪೂರ ಆತಂಡಿ ಪ್ರಸಾದರಿ ಕಾಲ್ ಮಲ್ದೆ ಏನು ಕಾಂಡೆ ಆರು ಕಾಂಡೆ ದಾಲ ಪೊಡೋಡ್ಚಿ ಸಾರ್ ಬರ್ಪೇರೆ 11 ಗಂಟೆಗೆ ತಾರ್ನ ಈ ದಾಲ ಪೊಡೋಡ್ಚಿ ಅರೆಗು 10 ಬೆರಳು ಉತ್ಪನ್ನ ಉಂಡತ 10 ಕೈ ಇತ್ತಿಲ್ಲ ಕರೆಗು 2 ನಿಮಿಷ ರಪ 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 ಮಲ್ದು ಬಿಡ್ಪೇರು ಈ ದಾಲ ಪೊಡೋಡ್ಚಿ ಎಂಕರುಲ್ಲ ಶಂಕರ ಇಲ್ಲಿ ಬಾ ಮಾರ ಶಂಕರ ನಾಮಕರಣ ಆಯ್ತು ಮಾರ ನಾಮಕರಣ ಸ್ಟಾರ್ಟ್ ಆಯ್ತು ಈಗ ಪಾಸ್ಟಲ್ಲಿ ಎದುರು ಕೂತಿದ್ದಾರೆ ಹೆಸರೆಂತ ಗೊತ್ತಿಲ್ಲ ಹೆಸರೆಂತ ಹೇಳು ಮಾರ ಬೇಗ ಎಂತ ಮಾತಾಡ್ತೀರಿ ಮಾರ ನೀವು ಗೊತ್ತಿಲ್ಲ ಮಾರ ಮಗು ಹೆಸರು ಹೆಸರು ಹೇಳು ಮಾರ ಎಂತ ಪಕ್ಕ ಹೆಸರ ಮಗು ಎಂತ ಅಲ್ಲ ಮಗು ಹುಟ್ಟಿದ್ ಯಾವಾಗ ಹುಟ್ಟಿದಿರ್ಲಿ ಮಾರ ಹೆಸರು ಸ್ಟಾರ್ಟ್ ಹಾಕೊಂಡಲ್ರಿ ರೆಡಿ ಆಗಿ ಅಂತಾರೆ ಎಲ್ಲ ಜನ ಕೂತಿದ್ದಾರೆ ಊಟಗಳು ರೆಡಿ ಆಗಿದೆ ಎಂತ ದೇವರ ಜನ ನೀವು ಅಲ್ಲ ಯಾವಾಗ್ಲೂ ನೋಡಿ ಕೋಳಿ ಫಸ್ಟ್ ಹಿಡಿಬೇಕು ಕೋಳಿ ಮಾಂಸ ಮಾಡ್ಬೇಕು ಮಸಾಲೆ ಮತ್ತೆ